ಹರೇ ರಾಮ. ತಪಸ್ಸಿನ ಫಲವೇನು ಎಂದರೆ, ಚಿನ್ನವನ್ನು ಬೆಂಕಿಯಲ್ಲಿ ಇಟ್ಟಾಗ ಬರುವ ಫಲ ಯಾವುದೋ ಅದುವೇ. ಶುದ್ಧ ಚಿನ್ನವು ಕಾರಣಾಂತರದಿಂದ ಮಿಶ್ರವಾದಾಗ, ಚಿನ್ನದಲ್ಲಿ ಕಿಟ್ಟವು ಸೇರಿದಾಗ, ಆ ಕಿಟ್ಟವನ್ನು ದೂರ ಮಾಡಲು ಅದನ್ನು ಅಗ್ನಿಯಲ್ಲಿ ಇಡ್ತಾರೆ. ಅಗ್ನಿಯಲ್ಲಿ ಇಟ್ಟಿದ್ದರಿಂದ ಹೊಸದೇನೂ ಬರುವುದಿಲ್ಲ, ಚಿನ್ನದಲ್ಲಿ ಹೊಸ ಸೇರ್ಪಡೆ ಏನೂ ಆಗೋದಿಲ್ಲ. ಯಾವ ದೋಷಗಳು ಸೇರಿಕೊಂಡಿದ್ವೋ, ಸಲ್ಲದುದು ಯಾವುದು ಸೇರಿತ್ತೋ ಚಿನ್ನದಲ್ಲಿ, ಅದು ದೂರ ಹೋಗ್ತದೆ. ಮೂಲ ರೂಪ, ಮೂಲ ಕಾಂತಿ ಚಿನ್ನಕ್ಕೆ ಮರಳಿ ಬರ್ತದೆ. ಈ ತಪ ಅನ್ನೋದು ಆ ಬಿಸಿಯನ್ನು ಹೇಳ್ತಕ್ಕಂಥದ್ದು, ಆ ಬೆಂಕಿ, ಬಿಸಿ, ಬೇಯಿಸುವಿಕೆ, ಇದನ್ನ ಹೇಳ್ತಕ್ಕಂಥದ್ದು. ಇದರ ಫಲ ಅದುವೇ. ಇರುವ ದೋಷಗಳು ಹೋಗಿ ಸಹಜ ರೂಪಕ್ಕೆ ನಾವು ಮರಳುವಂಥದ್ದು. ಹಾಗಾಗಿ ರತ್ನಾಕರ ತನ್ನ ಮೂಲ ರೂಪಕ್ಕೆ, ಸಹಜ ರೂಪಕ್ಕೆ ಮರಳಿದ ಹೊರತು ಹೊಸತೇನೂ ಬಂದ ಹಾಗೆಲ್ಲ. ಅದು ಹೇಳಿ ಕೇಳಿ ವರುಣನ 10ನೆಯ ತಲೆ, ವರುಣನ ಮಗ ಭೃಗು, ಭೃಗುವಿನಿಂದ 9ನೆಯ ತಲೆ, ಭೃಗುವಂಶದ ಕುಡಿಯದು. ಆದರೆ ಯಾರದೋ ಕೈಗೆ ಸಿಕ್ಕಿ ಏನೂ ಆಗಿರುವಂಥದ್ದು ಮಧ್ಯದಲ್ಲಿ. ಸಂಘದೋಷದಿಂದ ಬಂದ ದೋಷಗಳು ತೊಲಗಿ, ಸಂಘದೋಷದಿಂದ ಬಂದ ದೋಷಗಳು, ಮೂಲ ದೋಷಗಳಲ್ಲವು, ಅವು ತೊಲಗಿ ಮೂಲ ಸ್ವರೂಪಕ್ಕೆ ರತ್ನಾಕರ ಮರಳುತ್ತಾನೆ. ಈ ಮೂಲ ಸ್ವರೂಪಕ್ಕೆ ಹಿಂದಿರುಗುವಂಥದ್ದು ಸೃಷ್ಟಿಯ ಸಕಲ ವಸ್ತುಗಳ, ವ್ಯಕ್ತಿಗಳ ಸ್ವಭಾವ. ಬಿಟ್ಟರೆ ಅದು ಮೂಲ ರೂಪಕ್ಕೆ ಹೋಗಬೇಕು, ಹೋಗಿಯೇ ಹೋಗ್ತದೆ. ಅದು ಕಳೆದ ಬಾರಿ ಕಸಿಯ ಉದಾಹರಣೆಯನ್ನು ನಾವು ಕೊಟ್ಟಿದ್ವು. ಕಸಿ ಉಳಿಯೋಕೆ ಸಾಧ್ಯ ಇಲ್ಲ ಅಂತ. ಪೀಳಿಗೆ ಮುಂದುವರೆದಾಗ ಮತ್ತೆ ಮೊದಲಿನ ಆ ಮೂಲ ಸಸ್ಯದ ರೂಪಕ್ಕೆ ಹೋಗ್ತದೆ ಹೊರತು ಈ ಕೃತ್ರಿಮವಾಗಿರ್ತಕ್ಕಂಥ ಕಸಿ ಉಳ್ಕೊಳ್ಳೋದಿಲ್ಲ, ತಾತ್ಕಾಲಿಕ ಮಾತ್ರ ಅಂತ. ಹಾಗೆ ಇನ್ನೊಂದು ದೃಷ್ಟಾಂತ, ಚಿಕ್ಕ ವಯಸ್ಸಿನಲ್ಲಿ ನಾವು ಅಮರ ಚಿತ್ರಕಥೆ ಅಂತ ಅದರಲ್ಲಿ ನೋಡಿರ್ತಕ್ಕಂಥ ಒಂದು ದೃಷ್ಟಾಂತ. ಅದೇನಂತಂದ್ರೆ, ಒಬ್ಬ ಮಹಾನುಭಾವನಾದ ಋಷಿ, ಮಹಾಪ್ರಭಾವಶಾಲಿ ತಪಸ್ವಿಯಾಗಿರ್ತಕ್ಕಂಥ ಒಬ್ಬ ಋಷಿ, ಆತ ಒಮ್ಮೆ ಎಂದಿನಂತೆ ಸ್ನಾನಕ್ಕೆ ಅಂತ ನದಿಗೆ ಹೋದಾಗ ನದಿಯಲ್ಲಿ ಆತನ ಬೊಗಸೆಯಲ್ಲಿ ಒಂದು ಇಲಿ ಸಿಕ್ತು. ಇಲಿ ಮುಳುಗಿ ಹೋಗ್ತಾ ಇತ್ತದು. ಮುಳುಗಿ ಹೋಗುವ ಇಲಿಯ ಮರಿಯನ್ನು ಋಷಿ ಎತ್ತಿದ ಮೇಲೆ ಎತ್ತಿ ದಡಕ್ಕೆ ಹಾಕಿ ಬಿಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದ್ರೆ ಇನ್ನೇನೋ ಬರ್ತದೆ ತಿನ್ಲಿಕ್ಕೆ ಅದನ್ನೀಗ ಅಂತ. ಸಣ್ಣದು ಇಲಿ ಮರಿ, ಇಲಿ ಅಂದ್ರೆ ಸಣ್ಣದಲ್ವಾ, ಇಲಿ ಮರಿ ಅಂದ್ರೆ ಇದು ಮತ್ತು ಚಿಕ್ಕದದು. ಹಾಗಾಗಿ ಅದು ಸುಲಭವಾಗಿ ಕ್ರೂರ ಪ್ರಾಣಿಗಳಿಗೆ ಅಥವಾ ತಿನ್ನುವಂತ ಪ್ರಾಣಿಗಳಿಗೆ ತುತ್ತಾಗಬಾರದು ಎನ್ನುವ ಕಾರಣಕ್ಕೆ ಆಶ್ರಮಕ್ಕೆ ಇಲಿಮರಿಯನ್ನು ತೆಗೆದುಕೊಂಡು ಬಂದನಂತೆ. ಆಶ್ರಮಕ್ಕೆ ಜಿಂಕೆ ತಂದಿದ್ದಲ್ಲ, ಬೆಕ್ಕು ತಂದಿದ್ದಲ್ಲ, ಹಸು ತಂದಿದ್ದಲ್ಲ, ನೋಡಿ ಇಲಿಮರಿಯನ್ನು ತಂದಿದ್ದು. ಒಂದು ಹೊಸ ವರಸೆ ಇದು. ಕರುಣೆ ಕಾರಣ, ಬೇರೆ ಏನೂ ಅಲ್ಲ. ಆಶ್ರಮದಲ್ಲಿ ಇಲಿಮರಿ ಸಾಕೋದು ಹೇಗೆ? ಅದು ಕಷ್ಟ ಅನ್ನೋ ಅಭಿಪ್ರಾಯ ಬಂದಾಗ ಋಷಿಗೆ ತುಂಬಾ ಪ್ರಭಾವ ಇದ್ದಿದ್ರಿಂದ, ಹಾಗಿದ್ರೆ ಹೀಗೆ ಮಾಡೋಣ, ಮನುಷ್ಯ ರೂಪಕ್ಕೆ ತಂದುಬಿಡೋಣ, ಅದನ್ನು ಮನುಷ್ಯನನ್ನಾಗಿ ಮಾಡಿಬಿಡೋಣ ಆ ಇಲಿಮರಿಯನ್ನು. ಆಗ ಸಾಕುವುದು, ಬೆಳೆಸುವುದು ಎಲ್ಲ ಸುಲಭ ಆಗ್ತದೆ, ರಕ್ಷಣೆ ಎಲ್ಲವೂ ಸುಲಭ ಆಗ್ತದೆ ಅಂತ. ಹಾಗೆ ಅದನ್ನು ಮನುಷ್ಯ ರೂಪಕ್ಕೆ ತಂದಾಗ ಆ ಇಲಿಮರಿ ಹೆಣ್ಣು ಮಗುವಾಯಿತು. ಹೆಣ್ಣು ಇಲಿಮರಿಯಾಗಿತ್ತದು. ಹಾಗಾಗಿ ಹೆಣ್ಣು ಮಗುವಾಗಿ ಪರಿವರ್ತನೆ ಹೊಂದಿದಂತೆ ಬಹಳ ಪ್ರೀತಿಯಿಂದ ಆ ಮಗುವನ್ನು ಬೆಳೆಸ್ತಾನೆ ಮುನಿ. ಆಶ್ರಮದಲ್ಲಿ ಆಶ್ರಯ ಕೊಟ್ಟು, ಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನು ಕೊಟ್ಟು, ಅನ್ನ ಆಹಾರಗಳನ್ನು ಉಚಿತವಾಗಿ ಕೊಟ್ಟು ಆ ಮಗುವನ್ನು ಬೆಳೆಸಿದಾಗ ಆಕೆ ಬೆಳೆದು ದೊಡ್ಡವಳಾಗ್ತಾಳೆ. ಯಾರು? ಮೂಷಕ ಕನ್ಯೆ. ನಿಜವಾಗಿ ಮೂಷಕ, ಸದ್ಯಕ್ಕೆ ಕನ್ಯೆ. ಅವಳಲ್ಲಿ ಬಹಳ ಪ್ರೀತಿ ಮುನಿಗೆ. ಯಾಕೆಂದ್ರೆ ಹಾಗೆ ಅಲ್ವಾ, ಅದು ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ. ಇದು ಅದೇ, ಆ ಗಾದೆ ಸರಿಯಾಗಿ ಅನ್ವಯ ಆಗುವಂಥದ್ದು ಇಲ್ಲಿ ಅಂತ. ಅದನ್ನು ಬೆಳೆಸಿದ ಒಂದು ಪಾಶದಿಂದಾಗಿ ಬಹಳ ಪ್ರೀತಿ ಬೆಳೆಯಿತು ಮಗುವಿನಲ್ಲಿ. ಬೆಳೆದು ದೊಡ್ಡವಳಾಗಿದ್ದಾಳೆ, ಪ್ರಾಯ ಸಮರ್ಥರಾಗಿದ್ದಾಳೆ. ಇನ್ನು ಮದುವೆ ಮಾಡಬೇಕು
ಮಗುವಿಗೆ. ಋಷಿಯ ಮನಸ್ಸು ಏನು ಅಂದರೆ ಅತ್ಯಂತ ಪ್ರಭಾವಶಾಲಿಯಾದವನಿಗೆ ಕೊಡಬೇಕು ತನ್ನ ಮಗಳನ್ನು, ಯಾರ್ಯಾರಿಗೂ ಕೊಡುವುದಲ್ಲ. ತಾನೂ ಪ್ರಭಾವಶಾಲಿಯೇ ಅಲ್ವಾ? ಅಲ್ಲಿದ್ರೆ ಒಂದು ಇಲಿ ಮರಿಯನ್ನು ಹೆಣ್ಣು ಮಗುವನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಪ್ರಭಾವಶಾಲಿ ಅಲ್ಲದೆ ಬೇರೆನೇನು ಹೇಳಿ. ಹಾಗಾಗಿ ಅಂತಹ ಪ್ರಭಾವಶಾಲಿಗೆ ತಾನು ಕೊಡಬೇಕು ತನ್ನ ಮಗುವನ್ನು ಅಂತ ಋಷಿಯ ಮನಸ್ಸು. ಯಾರಾಗ್ಬೋದು ಅಂತ ಯೋಚನೆ ಮಾಡಿದಾಗ ಸೂರ್ಯ ಮನಸ್ಸಿಗೆ ಬರ್ತಾನೆ. ಯಾಕೆಂದ್ರೆ ತುಂಬಾ ಪ್ರಭಾವಶಾಲಿ. ಪ್ರಭಾವ ಎಷ್ಟು ಅಂದ್ರೆ ಈ ಗ್ರಹಗಳು ಅವನು ಸುತ್ತುವಷ್ಟು, ಇಂತಿಂತ ದೊಡ್ಡ ದೊಡ್ಡ ಗ್ರಹಗಳು ಅಷ್ಟೆಷ್ಟು ದೂರದಲ್ಲಿ ಈ ಸೂರ್ಯನ ಅಂಕೆಗಳು ಸುತ್ತುತ್ತವೆ ನೋಡಿ. ಅವನ ಬೆಳಕಿನಿಂದಾಗಿ ಇಲ್ಲಿ ಉದಯಾಸ್ತಗಳಾಗ್ತವೆ ಭೂಮಿ ಅಂತ ಗ್ರಹದಲ್ಲಿ. ಆ ಬೆಳಕಿನಿಂದ ಸಸ್ಯಗಳು ಬೆಳೀತವೆ, ಪ್ರಾಣಿಗಳು ಬೆಳೀತವೆ. ಪ್ರಭಾವಶಾಲಿ ಅಲ್ಲದೆ ಬೇರೆನೇನು. ಹಾಗಾಗಿ ತನ್ನ ಮಗಳಿಗೆ ಸೂರ್ಯನನ್ನು ತೋರಿಸ್ತಾನೆ ಮುನಿ. ಇವನಾಗಬಹುದಾ ಅಂತ ಆಕೆಗೆ ಸಮಾಧಾನ ಆಗಲಿಲ್ಲ. ಆಕೆ ಸೂರ್ಯನನ್ನ ಕೇಳ್ತಾಳೆ, ನೀನು ಪ್ರಭಾವಶಾಲಿ ಹೌದು, ಆದರೆ ನಿನಗಿಂತಲೂ ಪ್ರಭಾವಶಾಲಿಯಾದವರು ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಒಂದು ಕ್ಷಣ ಯೋಚನೆ ಮಾಡಿದ ಸೂರ್ಯ ನಸು ಹೇಳಿದಂತೆ, ಮೋಡ ನನ್ನನ್ನು ಕೂಡ ಮರೆ ಮಾಡ್ತದೆ ಅಲ್ವಾ, ನನ್ನ ಬೆಳಕು ನಾನು ವಿಶೇಷ, ಮೋಡ ನನ್ನನ್ನು ಮರೆ ಮಾಡ್ತದೆ, ಹಾಗಾಗಿ ನೀನು ಮೋಡದ ಬಳಿ ಹೋಗೋದು ಒಳ್ಳೆಯದು ಅಂತ ಮಗಳನ್ನು ಮೋಡದ ಬಳಿಗೆ ಕರೆದೊಯ್ತಾನೆ ಮಹರ್ಷಿ. ಮೋಡವನ್ನು ನೋಡಿ ಏನೂ ಖುಷಿಯಾಗಲಿಲ್ಲ ಹುಡುಗಿಗೆ. ನೇರವಾಗಿ ಮೋಡವನ್ನೇ ಕೇಳ್ತಾಳೆ, ನಿನಗಿಂತ ಪ್ರಭಾವಶಾಲಿ, ನಿನಗಿಂತ ಶಕ್ತಿಶಾಲಿ ಇರೋರು ಯಾರಾದ್ರೂ ಹೇಳು. ಅದಕ್ಕೆ ಮೋಡ ಹೇಳ್ತಂತೆ ಪ್ರಾಮಾಣಿಕವಾಗಿ, ನಾನು ಸೂರ್ಯನ ಬೆಳಕನ್ನೇ ಮರೆ ಮಾಡೋದೆಲ್ಲ ಹೌದು, ಆದರೆ ಈ ಗಾಳಿ ಅದು ನನ್ನನ್ನು ಎಲ್ಲಿಗೋ ಹೊತ್ತೊಯ್ದು ಬಿಡ್ತದೆ. ಗಾಳಿ ಮುಂದೆ ನಾನು ಏನಲ್ಲ. ಸರಿ, ವಾಯುವಿನ ಬಳಿ ಮಗಳನ್ನು ಕರ್ಕೊಂಡು ಹೋಗ್ತಾನೆ ಋಷಿ. ಇವನಾಗಬಹುದಾ ಅಂತ ಸಮಾಧಾನ ಇಲ್ಲ. ವಾಯುವಿನಲ್ಲಿ ಪ್ರಶ್ನೆ ಕೇಳ್ತಾಳೆ ಕನ್ಯೆ, ನಿನಗಿಂತ ಬಲವಂತರು ಯಾರು? ವಾಯು ಹೇಳಿದಂತೆ, ನಾನು ಬೀಸಿದರೆ ವೃಕ್ಷಗಳು ಬುಡಮೇಲಾಗ್ತವೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪರ್ವತ ಮಾತ್ರ ಅಲ್ಲಾಡೋದೇ ಇಲ್ಲ. ಹಾಗಾಗಿ ಪರ್ವತದ ಸತ್ವ ಸಾಮರ್ಥ್ಯಗಳು ನನಗಿಂತ ಹೆಚ್ಚು. ಯಾಕೆಂದ್ರೆ ನಾನು ಎಷ್ಟು ಪ್ರಬಲವಾಗಿ ಬೀಸಿದರೂ ಕೂಡ ಅದು ವಿಚಲಿತವಾಗೋದಿಲ್ಲ. ಪರ್ವತ ಶ್ರೇಷ್ಠ. ಪರ್ವತವನ್ನು ನೋಡ್ತಾಳೆ ಕನ್ಯೆ. ಏನೇನೋ ಅವಳಿಗೆ ಒಪ್ಪಿಗೆ ಆಗಲಿಲ್ಲ. ಪರ್ವತದ ರೂಪ, ಆಕಾರ ಯಾವ ಕನ್ಯೆಗೆ ಒಪ್ಪಿಗೆ ಆಗಿತ್ತು ಹೇಳಿ. ಹಾಗಾಗಿ ಒಪ್ಪಿಗೆ ಆಗಲಿಲ್ಲ. ಪರ್ವತನನ್ನೇ ಕೇಳ್ತಾಳೆ, ನಿನಗಿಂತ ಸಮರ್ಥರು ಯಾರಾದ್ರೂ ಇದ್ರೆ ಹೇಳು, ಆ ಕಡೆ ಹೋಗ್ತೇವೆ ನಾವು ಅಂತ. ಪರ್ವತವು ಬಹಳ ಪ್ರಾಮಾಣಿಕ, ಮನುಷ್ಯರು ಹಾಗಲ್ಲ ಇವೆಲ್ಲ. ಹಾಗಾಗಿ ಅದು ಹೇಳ್ತಂತೆ, ನನ್ನನ್ನು ವಾಯು ಎಂತ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಚಂಡಮಾರುತ ಬೀಸಿರೋದು ಕೂಡ ನಾನು ಅಲ್ಲಾಡೋದಿಲ್ಲ, ಆದ್ರೆ ಇಲಿ ಕೊರೆದು ಬಿಡ್ತೇನೆ ನನ್ನನ್ನು. ನೋಡಿ, ಚಂಡಮಾರುತದಿಂದ ಆಗದೆ ಇರುವಂತದ್ದು ಇಲಿಯಿಂದ ಆಗ್ತದೆ ಅಂತ ಆಯ್ತು. ಬಹು ಸುಲಭವಾಗಿ ಕೊರೆದು ಬಿಡ್ತದೆ ಇಲಿ ನನ್ನನ್ನು. ಹಾಗಾಗಿ ಇಲಿ ನಾನು ಒಪ್ಕೊಳ್ತೇನೆ, ನನಗಿಂತಲೂ ಒಂದು ಕೈ ಮೇಲು ಅಂತ. ಸರಿ, ಇಲಿಯ ಬಳಿ ಕರ್ಕೊಂಡು ಹೋಗ್ತಾನೆ ಮುನಿ. ಇಲಿಗಳ ರಾಜ ಇರ್ಬೋದು, ರಾಜನೋ ಯುವರಾಜನೋ ಏನೊಂದು ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆತನನ್ನು ನೋಡಿದ ಕೂಡಲೇ ಈ ಕನ್ಯೆಯ ಮುಖದಲ್ಲಿ ಮಿಂಚು. ಆ ಪ್ರಶ್ನೆ ಕೇಳಲಿಲ್ಲಂತೆ. ಆ ಪ್ರಶ್ನೆಯನ್ನು, ನಿನಗಿಂತ ಪ್ರಭಾವಶಾಲಿ ಯಾರು ಅನ್ನೋ ಪ್ರಶ್ನೆಯನ್ನು ಅಲ್ಲಿ ಕೇಳಲಿಲ್ಲ. ಸೂರ್ಯನ ಬಳಿ ಕೇಳಿದಾಳೆ, ವಾಯುವಿನ ಬಳಿ ಕೇಳಿದಾಳೆ, ಪರ್ವತದ ಬಳಿ, ಮೋಡದ ಬಳಿ ಕೇಳಿದಾಳೆ. ಆದರೆ ಇಲಿಯನ್ನು ಕಂಡಾಗ ಇನ್ನೂ ಯಾರಾದ್ರೂ ಪ್ರಭಾವಶಾಲಿ ಇರಬಹುದು ಅಂತ ಅನಿಸಲೇ ಇಲ್ಲ ಆಕೆಗೆ. ಇದಕ್ಕಿಂತ ಪ್ರಭಾವಶಾಲಿ ಯಾರುಂಟು? ಮತ್ತು ತನಗೆ ಇವನಿಗಿಂತ ಸೂಕ್ತ ಬೇರೆ ಯಾರೂ ಇಲ್ಲ ಅಂತ ಅನ್ಸ್ಬಿಡ್ತು. ಹಾಗಾಗಿ ಆ ಪ್ರಶ್ನೆ ಕೇಳಿದ್ರೆ ಬೆಕ್ಕಿನ ಬಳಿ ಹೋಗಬೇಕಾಗಿತ್ತು. ಆದ್ರೆ ಆ ಪ್ರಶ್ನೆ ಬರದೇ ಇದ್ದಿದ್ದರಿಂದ ಅಲ್ಲಿಗೆ ಮುಗೀತದು ಅಂತ. ಅದೇನೋ ಅದನ್ನೇ ಸೆಳೆತವಂತೆ, ಆದರೆ ಇವನೇ ಆದಿತ್ತು ಅನ್ನೋ ಭಾವವಂತೆ ಆಕೆಗೆ. ಹಾಗಾಗಿ ಮುನಿ ಅನ್ಯ ಮಾರ್ಗವಿಲ್ಲದೆ ಆ ಹೆಣ್ಣು ಮಗಳನ್ನು ಮತ್ತೆ ಇಲಿಯಾಗಿ ಪರಿವರ್ತನೆ ಮಾಡಿ ಮೂಲ ರೂಪ ಮದುವೆ ಮಾಡಿಕೊಟ್ಟ. ಅದು ಮದುವೆ ಹೇಗಾಯ್ತು, ದಿಬ್ಬಣ ಹೇಗೋಯ್ತು ಅಂತೆಲ್ಲ ಕೇಳಬೇಡಿ, ಯಾಕೆಂದ್ರೆ ಸ್ವರೂಪ ಸ್ವಭಾವಗಳೇ ಬೇರೆ ಇದೆ. ಮುನಿಗೆ ಅರ್ಥವಾದ ಸತ್ಯ ಏನು ಅಂದ್ರೆ, ಎಷ್ಟಂದ್ರೂ ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ ಇವೆಲ್ಲವೂ ಕೂಡ ತಮ್ಮ ಮೂಲ ರೂಪವನ್ನು ಬಿಟ್ಟು ಹೋಗೋದಿಲ್ಲ. ನಮ್ಮ ಪ್ರಯತ್ನಗಳು ವ್ಯರ್ಥ. ಮೂಲ ರೂಪಕ್ಕೆ ಹೊರತಾದ ಪ್ರಯತ್ನಗಳು, ಮೂಲ ರೂಪಕ್ಕೆ ಕೊಂಡೊಯ್ಯುವ ಪ್ರಯತ್ನಗಳು ಸಾರ್ಥಕ, ಆದರೆ ಬೇರೆ ಪ್ರಯತ್ನಗಳು ವ್ಯರ್ಥ ಎಂಬುದಾಗಿ
ಒಂದು ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ ಮುನಿಗೆ ಆ ಸಮಯದಲ್ಲಿ ಆಯಿತು. ಈ ಮೂಷಕ ರಾಜನೊಡನೆಗೆ ಬಹಳ ಕಾಲ ಸುಖವಾಗಿದ್ಲು. ಆಮೇಲೆ ಇಲ್ಲಿಗೆ ಆ ಕಥೆ ಮುಗೀತು. ಆದರೆ ನಮ್ಮೆಲ್ಲರ ಕಥೆಯನ್ನು ನಾವು ಆಲೋಚನೆ ಮಾಡಿದರೆ ಇದು ಎಲ್ಲ ವೇದಶಾಸ್ತ್ರ ಹೇಳೋದು ಪೂರ್ತಿ ಇದನ್ನೇ, ಮೂಲ ರೂಪಕ್ಕೆ ಹೋಗು. ಈಗ ಇರುವುದನ್ನೇನು ಮೂಲ ರೂಪ ಅಲ್ಲ, ಮೂಲ ರೂಪಕ್ಕೆ ಹೋಗು, ಅದಕ್ಕೆ ಪ್ರಯತ್ನ ಪಡು ಎಂಬುದಾಗಿ ಹೇಳ್ತಕ್ಕಂಥದ್ದಲ್ವಾ. ಈಗ ಒಂದು ಇಲಿ ತನ್ನ ಮೂಲ ರೂಪವನ್ನು ಬಿಡಲಿಲ್ಲ ಅಂತಾದರೆ ಮುನಿ ಅಗ್ನಿಶರ್ಮ ನಾವು ಆಲೋಚನೆ ಮಾಡಬೇಕು ಅಂತ. ನಾವು ಆಗಲೇ ಹೇಳಿದಾಗೆ ವರುಣನ 10ನೆಯ ತಲೆ ವಾಲ್ಮೀಕಿಗಳೇ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಹೇಳುವ ಹಾಗೆ ಪ್ರಜೇತ ಸೋಹಂ ದಶಮಃ ಪುತ್ರ, ವರುಣನ 10ನೆಯ ಮಗ ಅಂದ್ರೆ 10ನೆಯ ತಲೆಮಾರು ನಾನು ಅಂತ. ಅಂಥವನು ವರುಣ ಅಂದ್ರೆ ಏನು? ನೀರು. ನೀರು ಅಂದ್ರೆ ಶುದ್ಧಿ, ಅದು ಅಶುದ್ಧವಾಗಲಿಕ್ಕಿಲ್ಲ. ಅದು ಒಂದು ವೇಳೆ ನೀರು ಬಿಸಿಯಾದರೂ ಅದು ತಣಿಯಲೇಬೇಕು ತಾನಷ್ಟಕ್ಕೆ. ಅಥವಾ ನೀರು ಬಗ್ಗಡವಾದರೂ ಕೂಡ ಕದಡಿದರೆ, ಸರೋವರವನ್ನು ಕದಡಿದರೆ ಬಗ್ಗಡ ಆಗಬಹುದು, ಆದರೆ ಬಿಟ್ಟರೆ ತಾನೇ ತಿಳಿಯಾಗ್ಬಿಡ್ತದೆ, ಅದು ಪೂರ್ತಿ ನಿರ್ಮೂಲವಾಗಿಬಿಡ್ತದೆ ನೋಡಿ. ಹಾಗೆ ಮೂಲ ರೂಪಕ್ಕೆ ಅಗ್ನಿಶರ್ಮ ಮರಳಿದರೆ ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ ನೋಡಿ. ಹಾಗಾಗಿ ಹಾಗೆ ಆಯಿತು, ಆ ಸಹಜತೆ ಬಂತು ತಪಸ್ಸಿನ ಫಲವಾಗಿ. ನಾವೆಲ್ಲ ತಪಸ್ಸು ಯಾಕೆ ಮಾಡಬೇಕು ಅಂದರೆ ನಮ್ಮ ಸಹಜತೆಯನ್ನು ಪಡ್ಕೊಳ್ಳೋ ಸಲುವಾಗಿ. ನಮ್ಮ ಸಹಜತೆ ತುಂಬ ಚೆನ್ನಾಗಿದೆ, ಈಗ ಇರುವುದು ಚೆನ್ನಾಗಿಲ್ಲ. ಈಗ ತಲೆ ಕೆಳಗಾಗಿ ನಿಂತ್ಕೊ ಅಂದ್ರೆ ಎಷ್ಟು ಹೊತ್ತು ನಿಂತ್ಕೋಬಹುದು, ಎಷ್ಟು ಹೊತ್ತು ನಡಿಬಹುದು ಹೇಳಿ. ಸುಖವಾಗಿ ಸ್ವಲ್ಪ ಹೊತ್ತು ನಿಂತ್ಕೋಬಹುದು ಪ್ರಾಕ್ಟೀಸ್ ಇದ್ರೆ, ಕೊನೆಗೂ ಕ್ಲೇಶವಾಯಿತು. ಒಂದು ಅರ್ಧ ಗಂಟೆ ನಮ್ಮನ್ನು ತಲೆ ಕೆಳಗಾಗಿ ನಿಲ್ಲಿಸಿದ ಮೇಲೆ ಈಗ ಸರಿ ನಿಂತ್ಕೋಬಹುದು ಅಂದ್ರೆ ಎಷ್ಟು ಸಮಾಧಾನ ಆಗುತ್ತೆ. ಒಂದ್ಸತಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಮುಕ್ತಿಯ ಸಣ್ಣ ಅನುಭವ ಬರ್ತದೆ ನೋಡಿ ಆಗ ಅಂತ. ಹಾಗಾಗಿ ಅಂಥದ್ದು ಅಂತ ಸಹಜತೆ ಬೇಕು ನಮಗೆ. ಅದು ತಪದಿಂದ ಬರುವಂಥದ್ದು, ತಪ್ಪಿಸಿ ದೋಷಗಳನ್ನು ಸುಟ್ಟು ಬರುವಂಥದ್ದು ಸಹಜತೆ. ಅದು ಬಂದಿದೆ ರತ್ನಾಕರನಿಗೆ. ಹಾಗಾಗಿ ವಾಲ್ಮೀಕಿ ಸಂಭವರಾಗಿ ವಾಲ್ಮೀಕಿಗಳಾಗಿ ರತ್ನಾಕರ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಸರಿ, ಮುಂದೇನಾಯ್ತು? ಹುತ್ತದಿಂದ ಎದ್ದ ಮೇಲೆ ಏನಾಯ್ತು ಅಂದ್ರೆ, ಹುತ್ತದಲ್ಲಿ ಪಡ್ಕೊಂಡಿದ್ದನ್ನು ವಾಲ್ಮೀಕಿಗಳು ಕಳ್ಕೊಳ್ಳಲಿಲ್ಲ. ಹುತ್ತದಲ್ಲಿ ಪಡ್ಕೊಂಡಿದ್ದು ಅಂತರಂಗದಲ್ಲಿ ರಾಮನ ದರ್ಶನ, ಅಂತರಂಗದಲ್ಲಿ ರಾಮನ ಆವಿರ್ಭಾವ, ಅದನ್ನು ಕಳ್ಕೊಳ್ಳಿಲ್ಲ. ಅನವರತವಾಗಿ ರಾಮನ ದರ್ಶನ ಮುಂದುವರಿಯಿತು, ರಾಮನ ಸಾಕ್ಷಾತ್ಕಾರ ಮುಂದುವರಿಯಿತು ವಾಲ್ಮೀಕಿಗಳಿಗೆ. ರಾಮನ ಹೊರತು ಬೇರೇನೂ ಕಾಣದು ಎನ್ನುವಂಥ ಒಂದು ಸ್ಥಿತಿ ಅದು ಮುಂದುವರಿಯಿತು. ಆ ಬಳಿಕ ಸಕ್ಕರೆಗೆ ಬರುವ ಇರುವೆಗಳಂತೆ ಸಾಧಕ ಸ್ತೋಮವು ಶಿಷ್ಯಭಾವವನ್ನು ಹೊಂದಿ ವಾಲ್ಮೀಕಿಗಳನ್ನು ಆಶ್ರಯಿಸಿತು. ಅನೇಕ ಶಿಷ್ಯರು ಸಕ್ಕರೆಗೆ ಬರುವ ಇರುವೆಗಳು ಹಾಗೆ ಅಂತ. ಸಕ್ಕರೆ ಇರುವೆಗಳಿಗೆ ಕರೆ ಕೊಡೋದಿಲ್ಲ, ಅದು ತನ್ನಲ್ಲಿ ಪರಿಮಳವನ್ನು, ತನ್ನಲ್ಲಿ ಮಾಧುರ್ಯವನ್ನು ಇಟ್ಕೊಂಡಿದೆ, ಪರಿಮಳವನ್ನು ಕೂಡ ಇಟ್ಕೊಂಡಿದೆ, ಅಷ್ಟೇ ಹೊರತು ಅದು ಜಾಹೀರಾತಿಲ್ಲ ಸಕ್ಕರೆ ಇತ್ತು. ಇರುವೆಗೆ ಹೇಗೆ ಗೊತ್ತಾಯ್ತು? ನಮಗೆ ಗೊತ್ತಾಗೋದಿಲ್ಲ ಸಕ್ಕರೆ ಡಬ್ಬಿ ಎಲ್ಲಿದೆ ಅಂತ, ಅಡಿಗೆ ಮನೆಯಲ್ಲಿ ಅಲ್ವಾ, ಇಲ್ಲಿದೆಯೋ ಅಲ್ಲಿದೆಯೋ ಹುಡುಕ್ತಾ ಇರುತ್ತೆ ನಾವು. ಅದಕ್ಕೆ ಮಾತ್ರ ಅದು ಹೇಗೆ ಗೊತ್ತಾಗ್ತದೆ? ಅದು ನೀವು ಮುಚ್ಚಿಡಿ, ಮೇಲಿಡಿ, ಕೆಳಗಿಡಿ, ನೀರಿನ ಮಧ್ಯೆ ಹಿಡಿಬೇಕಾದ್ರೆ ಅದಕ್ಕೆ ಮಾತ್ರ ಗೊತ್ತಾಗ್ತದೆ. ಅದಕ್ಕಿನ್ನು ಯಾವ ರೀತಿ ಏನು ಇಂದ್ರಿಯಗಳಿವೆಯೋ, ಇನ್ನೇನು ಅಂದ್ರೆ ಪತ್ತೆ ಮಾಡುವ ಶಕ್ತಿ ಏನು ಹಿಡ್ಕೊಂಡಿದೆಯೋ ಅದು ಅಂತ. ಹಾಗೆ ವಾಲ್ಮೀಕಿಗಳೆಂಬ ಸಕ್ಕರೆ, ಅಲ್ಲಿ ರಾಮನಾಮದ ಸವಿ ಇದೆಯಲ್ಲ ಅವರಲ್ಲಿ, ಅವರನ್ನು ಹುಡುಕಿಕೊಂಡು ಸಾಧಕ ಸ್ತೋಮ ಬಂದು ಆಶ್ರಯಿಸಿದಾಗ ಅದೊಂದು ಬಳಗವಾಯಿತು, ಅದೊಂದು ಗುರುಕುಲವಾಯಿತು. ಗುರುಕುಲದ ಹಾಗೆ ಆಯಿತು ಅದು. ತಮಸೆಯಲ್ಲಿ ತೇಜಸ್ಸು. ತಮಸ ಅಂತ ನದಿ, ಅದು ಗಂಗೆಗೆ ಹೋಗಿ ಸೇರ್ತಕ್ಕಂಥ ನದಿ, ಅಯೋಧ್ಯೆಗೆ ಅನತಿ ದೂರದಲ್ಲಿದೆ ಆ ನದಿ. ಆ ತಮಸಾ ನದಿಯ ತೀರದಲ್ಲಿ ಒಂದು ಆಶ್ರಮ, ಅದನ್ನೇ ಹೇಳಿದ್ರು ತಮಸೆಯಲ್ಲಿ ತೇಜಸ್ಸು. ನದಿಗೆ ಹೆಸರು ತಮಸ ಅಂತ. ತಮಸ್ಸು ಅಂದ್ರೆ ಕತ್ತಲೆ. ಆದರೆ ಆ ಕತ್ತಲೆಯ ಪ್ರವಾಹದ ಪಕ್ಕದಲ್ಲಿ, ಅಂದ್ರೆ ಹೆಸರಾಗೆ ಆ ನದಿಯದ್ದು, ಬೆಳಕಿನ ಪ್ರವಾಹ ವಾಲ್ಮೀಕಿಗಳ ರೂಪದಲ್ಲಿ ಎಲ್ಲವೂ ಇದ್ದಿತು. ಆಶ್ರಮದಲ್ಲಿ ಸಕಲವೂ ಇದ್ದಿತು, ಇರಬೇಕಾದದೆಲ್ಲವೂ ಇದ್ದಿತು. ರಮಣೀಯವಾದ ತಮಸಾ ತೀರ ಅಂತ ಪುಣ್ಯ ನದಿಯ ತೀರದಲ್ಲಿ ಆಶ್ರಮಗಳಿರಬೇಕು. ಅಲ್ಲಿ ಪುಣ್ಯತಮವಾದ ಆಶ್ರಮ,
ಮಂಗಲಕರವಾಗಿರ್ತಕ್ಕಂಥ ಆಶ್ರಮ, ನಿತ್ಯಾಗ್ನಿಹೋತ್ರ, ನಿರಂತರ ತಪಸ್ಸು, ವಿಧೇಯ ಶಿಷ್ಯರು, ಜಿಜ್ಞಾಸುಗಳಾಗಿರ್ತಕ್ಕಂಥ ವಿಧೇಯರಾಗಿರ್ತಕ್ಕಂಥ ಶಿಷ್ಯರು, ಮೇಲಾಗಿ ಅನವರತ ಅಂತರಂಗದಲ್ಲಿ ರಾಮದರ್ಶನ. ಬೇರೆ ಏನು ಬೇಕು ಹೇಳಿ? ಒಬ್ಬ ಮುನಿಗೆ ಬೇಕಾದದೆಲ್ಲವೂ ಇದೆ. ಪ್ರಶಾಂತವಾದ ಆಶ್ರಮ, ಮೃಗ ಪಕ್ಷಿಗಳು, ಶಾಂತ ಮೃಗ ಪಕ್ಷಿಗಳು, ಸೌಮ್ಯ ಶಾಂತ ಮೃಗ ಪಕ್ಷಿಗಳು, ಅತ್ಯಂತ ದಿವ್ಯವಾಗಿರ್ತಕ್ಕಂಥ ವಾತಾವರಣ. ಯೋಗ ಬೇಕು ಅಂಥ ವಾತಾವರಣದಲ್ಲಿ ಇರಲಿಕ್ಕೆ. ಆದರೆ ವಾಲ್ಮೀಕಿ ಹೇಳಿದ ಏನೋ ಕೊರತೆ, ಅದೇನೋ ಅನ್ವೇಷಣೆ, ಅದೇನೋ ಒಂದು ಹುಡುಕಾಟ. ಅದೇನು ಅಂದ್ರೆ ಅದು ರಾಮನ ಹುಡುಕಾಟವಂತೆ, ರಾಮನ ಅನ್ವೇಷಣೆ. ಈಗ ತಾನೇ ಹೇಳಿದ್ರಲ್ಲ, ಅಂತರಂಗದಲ್ಲಿ ರಾಮ ದರ್ಶನ ಆಗ್ತಾ ಇತ್ತು, ಅನವರತವಾಗಿ ದರ್ಶನ ಆಗ್ತಾ ಇತ್ತು ಅಂತ ಹೇಳಿದ್ರಲ್ಲ, ಮತ್ತೆ ಹುಡುಕೋದು ಯಾಕೆ? ಮನಸ್ಸಿನಲ್ಲಿ ರಾಮ ಇದ್ದಾನಲ್ಲ ಅಂತಂದ್ರೆ ಒಂದು ವಿಚಿತ್ರವಾದ ಭಾವವಂತೆ ವಾಲ್ಮೀಕಿಗಳಿಗೆ. ತಾನು ಅಂತರಂಗದಲ್ಲಿ ಕಂಡ ಮೂರ್ತಿ ಬಹಿರಂಗದಲ್ಲಿ ಕೂಡ ಇರಬೇಕು, ಅದೇ ರೂಪ, ಆ ವ್ಯಕ್ತಿತ್ವ ಹೊರಗೂ ಇರಬೇಕು ಅಂತ. ಅಂದ್ರೆ ಈಗ ಕಂಡಿದ್ದು ಅಂತರಂಗದಲ್ಲಿ ಗೊತ್ತಿಲ್ಲ ವಾಲ್ಮೀಕಿಗಳಿಗೆ, ಅಂಥ ಒಬ್ಬ ಮಹನೀಯ ಪುರುಷ, ಅಂಥ ವ್ಯಕ್ತಿತ್ವ ಒಂದು ಹೊರಗಡೆಗಿದೆ ಅಂತ ಕಲ್ಪನೆ ಇಲ್ಲ. ಯಾಕೆಂದ್ರೆ ರತ್ನಾಕರಣಿಗೆ ಯಾವ ಕಲ್ಪನೆಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬದುಕುವುದು. ಅಲ್ಲಿಂದ ಹುತ್ತಕ್ಕೆ ಹೋಗಿದ್ದು, ಹುತ್ತದಿಂದ ಎದ್ದು ಬಂದಿದ್ದು. ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋ ಕಲ್ಪನೆ, ಅಲ್ಲಿ ಯಾರಿದ್ದಾರೆ ಏನು, ಆ ಕಲ್ಪನೆಗಳಿಲ್ಲ ವಾಲ್ಮೀಕಿಗಳಿಗೆ. ಇದ್ದರೂ ಒಂದ್ ವೇಳೆ ಇಲ್ಲಿ ಅಂತರಂಗದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ರೂಪವೇ ಅಲ್ಲಿದೆ ಅನ್ನೋದಕ್ಕೆ ಯಾರು ಇಲ್ಲಿ ನೋಡಿ ಅಲ್ಲಿ ನೋಡಿ ಹೇಳೋ ಯಾರು? ವಾಲ್ಮೀಕಿಗಳ ಅಂತರಂಗದಲ್ಲಿ ಎಣಿಕೆ ನೋಡಬೇಕು ಏನ್ ಕಾಣ್ತಾ ಇದೆ ಅಲ್ಲಿ ಅಂತ. ಹೊರಗಡೆಗೆ ಚಕ್ರವರ್ತಿ ಸಿಂಹಾಸನದಲ್ಲಿ ಯಾರು ಕೂತಿದ್ದಾರೆ ಅಲ್ಲಿ ನೋಡಿ ಎರಡು ಒಂದೇ ಅಂತ ಹೇಳೋರು ಯಾರು? ಹಾಗಾಗಿ ಅದು ಕೇವಲ ಅಂತರಂಗಕ್ಕೆ ಸೀಮಿತವಾಗಿತ್ತು ಆ ದರ್ಶನ. ಆದರೆ ವಾಲ್ಮೀಕಿಗಳ ಭಾವ ಹೇಳ್ತಾ ಇತ್ತು, ಇಂಥವ್ರು ಯಾರು ಇದ್ದಾರಾ ಅಂತ. ತಾನೇನನ್ನು ಯಾರನ್ನು ಕಾಣ್ತಾ ಇದ್ದೇನೋ ಅಂಥವರು ಹೊರಗಣ್ಣಿಗೆ ಗೋಚರವಾಗಿ, ಬಹಿರಂದ್ರಿಯಗಳಿಗೂ ಗೋಚರವಾಗುವಂತೆ ಇದ್ದಾರೋ ಎನ್ನುವ ಪ್ರಶ್ನೆ ಇರಬೇಕು ಎಂಬ ಭಾವ, ವಿಶ್ವಾಸ. ಒಂದು ರೀತಿ ಅಂತರಂಗ ಬಹಿರಂಗಗಳ ಆಟ ಇದು, ಹುಡುಕಾಟ. ಅಂತರಂಗದಲ್ಲಿ ಕಂಡಿದ್ದು ಹೊರಗೂ ಇರಬೇಕು ಅಂತ. ಹಾಗಾಗಿ ಹೇಗೆ ಮೊದಲು ಅಂತರಂಗದಲ್ಲಿ ರಾಮದರ್ಶನಕ್ಕಾಗಿ ಒಂದು ಹಾತೊರೆಯುವಿಕೆ, ಹುಡುಕಾಟ ಉಂಟಾಗಿತ್ತೋ, ಅದೇ ರೀತಿಯಲ್ಲಿ ಈ ಒಂದು ವ್ಯಕ್ತಿತ್ವವನ್ನು ತಾನು ಕಾಣಬೇಕು, ಅಂತ ವ್ಯಕ್ತಿತ್ವ ಇರಬೇಕು ಈ ಪ್ರಪಂಚದಲ್ಲಿ. ಹಾಗಾಗಿ ಅದರ ಸಲುವಾಗಿ, ರಾಮನ ಬಹಿರಂಗ ರೂಪದ ದರ್ಶನದ ಸಲುವಾಗಿ ಒಂದು ಹಾತೊರೆಯುವಿಕೆ, ಒಂದು ಹುಡುಕಾಟ ಪ್ರಾರಂಭ ಆಯಿತು. ಅದು ಅದರಲ್ಲಿ ಆ ಭಾವ ಇದೆಯಲ್ಲ, ವಾಲ್ಮೀಕಿಗಳ ಭಾವ ನಮಗೊಂದು ದಾಸರ ಪದದಲ್ಲಿ ಸಿಕ್ತು. ದಾಸರ ಪದದ ಒಂದೆರಡು ಸಾಲಲ್ಲಿ ಈ ಭಾವಕ್ಕೆ ತುಂಬಾ ಹತ್ತಿರ ಇರತಕ್ಕಂಥ ವಿಷಯಗಳಿದೆ. ಆ ಹಾಡು ನಿಮಗೆ ಗೊತ್ತಿರತಕ್ಕಂಥದ್ದೇ. ಹಾಗಾಗಿ ಒಮ್ಮೆ ಆ ಹಾಡನ್ನು ನಮ್ಮ ಪೂಜಾ ಪ್ರಿಯರ ಮೂಲಕ ಆ ಹಾಡನ್ನು ಕೇಳೋಣ. ಅಲ್ಲಿ ವಾಲ್ಮೀಕಿಗಳು ಎಲ್ಲಿ ಕಾಣ್ತಾರೆ ಆ ಹಾಡಲ್ಲಿ ಅನ್ನೋದನ್ನ ಆಮೇಲೆ ನೋಡೋಣ.
ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮ. ಭಕ್ತಿ ರಸದಲ್ಲಿ ಚಿತ್ತ ಪರವಶನಾಗಿ, ಭಕ್ತಿ ರಸದಲ್ಲಿ ಚಿತ್ತ ಪರವಶನಾಗಿ, ಅಚ್ಯುತನ ನಾಮವ ಬಚ್ಚಿಟ್ಟುಕೊಂಡವರಲ್ಲದೆ, ಅಚ್ಯುತನ ನಾಮವ ಬಚ್ಚಿಟ್ಟುಕೊಂಡವರಲ್ಲದೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮ. ಕಂತು ಪಿತನ ನಾಮ ಅಂತರಂಗ ತುಳಿತು, ಕಂತು ಪಿತನ ನಾಮ ಅಂತರಂಗದೊಳಿಟ್ಟು, ಚಿಂತೆಯೆಲ್ಲವ ಬಿಟ್ಟು ನಿಶ್ಚಿಂತನಾದುದಕ್ಕೆ, ಚಿಂತೆಯೆಲ್ಲವ ಬಿಟ್ಟು ನಿಶ್ಚಿಂತನಾದುದಕ್ಕೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮ. ಕಣ್ಣೊಳಿದ್ದ ಮೂರುತಿ ತನ್ನೊಳಗೆ ತಂದು, ಕಣ್ಣೊಳಿದ್ದ ಮೂರುತಿ ಕಿವಿಯೊಳಗೈ ತಂದು, ಕಣ್ಣೊಳಿದ್ದ ಮೂರುತಿ ತನ್ನೊಳಗೆ ಬಂದು, ಕಣ್ಣೊಳಿದ್ದ ಮೂರುತಿ ಕಿವಿಯೊಳಗೈ ತಂದು, ಕಣ್ಣೊಳಿದ್ದ ಮೂರುತಿ ತನ್ನೊಳಗೆ ಬಂದು, ಕಣ್ಣೊಳಿದ್ದ ಮೂರುತಿ ಕಿವಿಯೊಳಗೈ ತಂದು, ಘನ ಸಿರಿ ಪುರಂದರ ವಿಠಲನ ಭಜಿಸದೆ, ಘನ ಸಿರಿ ಪುರಂದರ ವಿಠಲನ ಭಜಿಸದೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮ. ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದುದುಗೆ, ಸುಮ್ಮನೆ ದೊರಕುವುದೇ, ಸುಮ್ಮನೆ ದೊರಕುವುದೇ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮ. ಸುಮ್ಮನೆ ದೊರಕಲಿಲ್ಲ ಶ್ರೀರಾಮನ ದಿವ್ಯ ನಾಮ ವಾಲ್ಮೀಕಿಗಳಿಗೆ. ಜನ್ಮ ಜನ್ಮಾಂತರದ ದುಷ್ಕರ್ಮಗಳನ್ನು ತೊಳೆದು 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 ಆಮೇಲೆ ಆ ನಾಮ ವಾಲ್ಮೀಕಿಗಳಿಗೆ ದಕ್ಕಿದ್ದು. ಅಲ್ಲಿವರೆಗೆ ಮರವೇ ಅದು, ರಾಮ ಅಲ್ಲ. ಹಾಗಾಗಿ ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋಗದೆಲೆ ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು ದೊರಕಿತು. ದೊರಕಿದ ಮೇಲೆ ಭಕ್ತಿ ರಸದಲ್ಲಿ ಚಿತ್ತ ಪರವಶನಾಗಿ ಅಚ್ಯುತನ ನಾಮವನ್ನು ಬಚ್ಚಿಟ್ಟುಕೊಂಡರು ವಾಲ್ಮೀಕಿಗಳು. ಅಚ್ಯುತನ ನಾಮವನ್ನು ಬಚ್ಚಿಟ್ಟುಕೊಳ್ಳೋದು ಏನು ಬಂತು? ತನ್ನನ್ನೇ ಹುತ್ತದೊಳಗೆ ಹುದುಗಿ ಹೋಗಲಿಲ್ವಾ? ಆ ನಾಮವಾಗಲಿ ಜಪಿಸ್ತಕ್ಕಂಥ ಮೂರ್ತಿಯಾಗಲಿ ಯಾವುದು ಹೊರ ಜಗತ್ತಿಗೆ ಪ್ರಕಟ ಅಲ್ಲ ಅಂತ ಆ ರೀತಿ ಬಚ್ಚಿಟ್ಟುಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ. ಆಮೇಲೆ ಕಂತು ಪಿತನ ನಾಮ ಅಂತರಂಗದಲ್ಲಿಟ್ಟು ಚಿಂತೆ ಎಲ್ಲವ ಬಿಟ್ಟು ನಿಶ್ಚಿಂತನಾಗದೆಯೇ. ಆ ಮನೆ ಮಡದಿ ಮಕ್ಕಳು ಸಂಸಾರ
ತನ್ನ ಗುಂಪು ಎಲ್ಲ ಚಿಂತೆಗಳನ್ನು ಬಿಟ್ಟು ನಿಶ್ಚಿಂತನಾಗಿ ಆ ಹುತ್ತದೊಳಗೆ ಕುಳಿತು ಜಪ ಮಾಡಲಿಲ್ವಾ, ರಾಮನಾಮವನ್ನು ಜಪಿಸಲಿಲ್ವಾ? ಎಷ್ಟು ಅದ್ಭುತ ನೋಡಿ. ಆ ನಿಶ್ಚಿಂತನಾಗದೆ ಅಂತ ಹಾಡಿದ್ದನ್ನು ಕೇಳಿರ್ಬೋದು ನೀವು. ಅದು ಭಾವಸಂಗೀತ. ಅದು ನಿಶ್ಚಿಂತ ಅನ್ಬೇಕಾದ್ರೆ ನಿಶ್ಚಿಂತೆ ಗೊತ್ತಾಗಬೇಕು. ಇಡೀ ಹಾಡು ಅದೇ ರೀತಿಯಲ್ಲಿದೆ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದು. ಈ ಹಾಡನ್ನು ನೀವು ಮರಳಿ ಕೇಳಿದ್ರೆ ಆ ನಿಶ್ಚಿಂತನಾಗದೆ ಅನ್ಬೇಕಾದ್ರೆ ನಿಶ್ಚಿಂತ ಅನ್ನೋದನ್ನ ಹೇಗೆ ಹಾಡಲಾಯಿತು ಅಂತ ಗಮನಿಸಬೇಕು. ಒಂದು 4 ಸತಿ ಕೇಳಿಬಿಟ್ರೆ ನಮಗೂ ನಿಶ್ಚಿಂತೆ ಆಗಿಬಿಡ್ತದೆ. ಏನಾದ್ರು ಚಿಂತೆ ಇದ್ರೂ ಕೂಡ ಹಿಡಿದು ಹೋಗ್ಬೇಕು ಅದು ಅಂತ. ಅದು ಭಾವಸಂಗೀತದ ಒಂದು ಪ್ರಭಾವ. ಇನ್ನು ಮುಂದಿನ ಸಾಲು 2 ಪಾಠಾಂತರ ಇದೆ. ಅದರಲ್ಲಿ 2 ರೀತಿ ಹಾಡ್ತಾರೆ. ಅದನ್ನ 2-3 ರೀತಿ ಹಾಡ್ತಾರೆ. ಕಣ್ಣುಳಿದ್ದ ಮೂರುತಿ ತನ್ನೊಳಗೆ ಕಿವಿಯೊಳಗೈತಂದು. ಕಣ್ಣುಳಿದ್ದ ಮೂರುತಿ ಕಿವಿಯೊಳಗೈತಂದು. ನಾರದರ ಕಣ್ಣೊಳಗೆ ಇತ್ತು ಮೂರ್ತಿ. ಅದು ರಾಮನ ಮೂರ್ತಿ ನಾರದರ ಕಣ್ಣೊಳಗೆ ಇತ್ತು. ರಾಮ ಸಾಕ್ಷಾತ್ಕಾರ ಮಾಡಿಕೊಂಡವರು ವಾಲ್ಮೀಕಿಗಳು, ನಾರದರು. ಅವರ ಕಣ್ಮುಂದೆ ಸದಾ ಇತ್ತು ಆ ಮೂರ್ತಿ. ಅದು ರತ್ನಾಕರನ ಕಿವಿಯೊಳಗೈತಂದು. ನಾರದರ ಕಣ್ಣೊಳಗಿದ್ದ ಮೂರ್ತಿ ರತ್ನಾಕರನ ಕಿವಿಯೊಳಗೈತಂದು. ಹೇಗೆ ಅಂದ್ರೆ ರಾಮನಾಮವಾಗಿ ನಾಮದ ರೂಪದಲ್ಲಿ ಕಿವಿಯೊಳಗೆ ಬಂದು ಮಾಡಿದ ಪವಾಡ ಎಷ್ಟು ದೊಡ್ಡದು. ಹಾಗಾಗಿ ಕಣ್ಣೊಳಿದ್ದ ಮೂರ್ತಿ ಕಿವಿಯೊಳಗೈತಂದು. ಕಣ್ಣೊಳಿದ್ದ ಮೂರ್ತಿ ತನ್ನೊಳಗೆ ತಂದು ತನ್ನೊಳಗೆ ಬಂತು ಅನ್ನೋ ಪಾಠ ಇನ್ನೊಂದು. ಅದನ್ನು ನಾವು ಹೀಗೆ ತಗೋಬೇಕು. ಈಗಿನ ಸನ್ನಿವೇಶ ಹೇಗೆ ಅಂದ್ರೆ ಅದು ಹಳೆ ಸನ್ನಿವೇಶ ಆಯಿತು. ನಾರದರ ಕಣ್ಣೊಳಿದ್ದ ಮೂರ್ತಿ ವಾಲ್ಮೀಕಿಗಳ ಕಿವಿಯೊಳಗೆ ಬಂದಿದ್ದು ಹಳೆ ಕಥೆ ಆಯಿತು. ಈಗಿನ ಕಥೆ ಹೇಗಿದೆ ಅಂದ್ರೆ ತನ್ನೊಳಿದ್ದ ಮೂರ್ತಿ, ತನ್ನೊಳಗಿರ್ತಕ್ಕಂಥ ರಾಮನ ದಿವ್ಯ ಮೂರ್ತಿ, ದಿವ್ಯ ಮಂಗಲ ವಿಗ್ರಹ ಅದು ಕಣ್ಣೊಳಗೆ ಬರಬೇಕು ಅಂತ ಆಸೆ ಅವರಿಗೆ. ಹೊರಗಣ್ಣೆ ಕಾಣಬೇಕು ಅದು ಅಂತ. ಅಂತಶ್ಚಕ್ಷುವಿಂದ ಕಂಡಿದ್ದು ಬಾಹ್ಯ ಚಕ್ಷುವಿಗೆ ಕಾಣಬೇಕು, ಹೊರಗೂ ನೋಡಬೇಕು ಅನ್ನುವ ಆಸೆ ಹೇಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಾಡಿಗೂ ವಾಲ್ಮೀಕಿಗಳಿಗೂ ಬಹಳ ಸಂಬಂಧ ಅಂತ ಅನ್ಸುತ್ತೆ ನಮಗೆ ಅಂತ. ಹಾಗಾಗಿ ಅಂಥದ್ದೊಂದು ಆಸೆ ಏರ್ಪಟ್ಟು ಬಿಟ್ಟಿದೆ ವಾಲ್ಮೀಕಿಗಳಿಗೆ ಅಂತ. ಈಗ ಕೇಳ್ಬೋದು, ಒಳಗೆ ಅನ್ನೋದು ಒಳಗೆ, ಹೊರಗೆ ಅನ್ನೋದು ಹೊರಗೆ. ಅದೇನು ಒಳಗಿನದು ಹೊರಗಿರಬೇಕು, ಹೊರಗಿನದು ಒಳಗಿರಬೇಕು ಅಂದ್ರೆ ಹಾಗ್ಯಾಕೆ ನಿರೀಕ್ಷೆ ಮಾಡಬೇಕು ಅಂದ್ರೆ ಬಲ್ಲವರು ಹೇಳ್ತಾರೆ, ಒಳಗೇನಿದೆಯೋ ಅದೆಲ್ಲವೂ ಹೊರಗಿದೆಯಂತೆ, ಹೊರಗೇನಿದೆಯೋ ಅದೆಲ್ಲವೂ ಒಳಗಿದೆಯಂತೆ. ಇದು ಸೃಷ್ಟಿಯ ಸಮಷ್ಟಿ ವ್ಯಷ್ಟಿ. ಅಂದ್ರೆ ವ್ಯಕ್ತಿ ಇರೋದು ಮತ್ತು ಸೃಷ್ಟಿ ಇರೋದು ಹೇಗೆ ಅಂದ್ರೆ ನಮ್ಮೊಳಗೆ ಏನೆಲ್ಲ ಇದೆಯೋ ಎಲ್ಲವೂ ಹೊರಗಿದೆಯಂತೆ, ಹೊರಗೆ ಏನೆಲ್ಲ ಇದೆಯೋ ಎಲ್ಲವೂ ನಮ್ಮೊಳಗಿದೆಯಂತೆ. ವೈಕುಂಠ, ಕೈಲಾಸ, ಸ್ವರ್ಗ ಎಲ್ಲವೂ ನಮ್ಮೊಳಗಿದೆ. ಎಲ್ಲ ದೇವತೆಗಳು, ಎಲ್ಲ ತತ್ವಗಳು, ಶಕ್ತಿಗಳು, ಸೃಷ್ಟಿಯಲ್ಲಿ ಏನೇನುಂಟೋ ಎಲ್ಲವೂ ನಮ್ಮೊಳಗಿದೆ. ಹಾಗೆ ನಮ್ಮೊಳಗೆ ಏನೇನಿದೆಯೋ ಅವೆಲ್ಲವೂ ಹೊರಗಿದೆ. ಯಾವಾನೇಶ ಚಾಂದೋಗ್ಯ ಪರಿಷತ್ ಹೇಳುವ ಹಾಗೆ ಹೊರಗೆಷ್ಟು ದೊಡ್ಡ ಆಕಾಶ ಇದೆಯೋ ತಾವಾನೇಶ ಅಂತರ್ಹೃದಯ ಆಕಾಶ, ಅಷ್ಟೇ ದೊಡ್ಡ ಆಕಾಶ ನಮ್ಮೊಳಗೂ ಇದೆ. ಅದನ್ನು ಪರಮವ್ಯೋಮ, ಪರಮಾಕಾಶ ಎಂಬುದಾಗಿ ಕರೀತಾರೆ. ಅದು ಆಕಾಶ, ಇದು ಪರಮಾಕಾಶ, ನಮ್ಮೊಳಗೆ ಇದೆ. ಚಿದಂಬರ ನಮ್ಮೊಳಗೆ ಇದೆ ಇದು ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಹಾಗಾಗಿ ಏನು ಒಳಗಿದೆಯೋ ಅದೆಲ್ಲ ಹೊರಗಿದೆ, ಏನು ಹೊರಗಿದೆಯೋ ಅದೆಲ್ಲ ಒಳಗಿದೆ. ಒಳಗೆ ರಾಮನಿದ್ದಾನೆಂದರೆ ಹೊರಗೂ ಇರಬೇಕು. ಪಿಂಡಾಂಡ ಬ್ರಹ್ಮಾಂಡ ಅಂತ 2 ಶಬ್ದ ಬಳಸೋದುಂಟು ನಮ್ಮಲ್ಲಿ. ಪಿಂಡಾಂಡ ಮಿನಿಯೇಚರ್, ಬ್ರಹ್ಮಾಂಡದ ಮಿನಿಯೇಚರ್ ಪಿಂಡಾಂಡ. ಇದು ನಮ್ಮ ಶರೀರ, ನಮ್ಮ ವ್ಯಕ್ತಿತ್ವ ಒಂದು ಪಿಂಡಾಂಡವಾದರೆ ಆ ಬ್ರಹ್ಮಾಂಡದಲ್ಲಿರೋದೆಲ್ಲವೂ ಕೂಡ ಇಲ್ಲಿದೆ, ಸೂಕ್ಷ್ಮ ರೂಪದಲ್ಲಿದೆ. ಇಲ್ಲಿರೋದೆಲ್ಲವೂ ಕೂಡ ಸ್ಥೂಲ ರೂಪದಲ್ಲಿ, ದೊಡ್ಡ ರೂಪದಲ್ಲಿ ಹೊರಗಡೆಗಿದೆ. ಗ್ರಹ ನಕ್ಷತ್ರಗಳು, ಈ ಸೂರ್ಯ, ಚಂದ್ರ, ಮಂಗಲ ಎಲ್ಲ ನಮ್ಮೊಳಗೆ ಇದೆ, ಸಮಸ್ತವೂ ನಮ್ಮೊಳಗಿದೆ. ಹಾಗಾಗಿ ಒಳಗಿರುವುದು ಹೊರಗಿರಬೇಕು, ಹೊರಗಿರುವುದು ಒಳಗಿರಬೇಕು. ನಮ್ಮ ಪೂರ್ವಜರು ಹೇಗಿದ್ರು ಅಂದ್ರೆ ಒಳಗಿರುವುದರ ಕುರುಹುಗಳನ್ನು ಹೊರಗೂ ನಿರ್ಮಾಣ ಮಾಡಿದ್ದಾರೆ ಅವರು. ಉದಾಹರಣೆಗೆ ನಾವು ಹಣೆಯಲ್ಲಿ ತಿಲಕ ಹಚ್ಚುತ್ತೇವೆ. ಎಲ್ಲಿ ನಮಗೆ ಸೂರ್ಯಮಂಡಲದ ಆಕಾರದಲ್ಲಿ ಭಗವಂತನ ದರ್ಶನ ಆಗ್ತದೋ ಯಾವ ಜಾಗದಲ್ಲಿ, ಆಜ್ಞಾಚಕ್ರದಲ್ಲಿ, ಅದರ ಪ್ರತೀಕವಾಗಿ ಹೊರಗಡೆಗೆ ನಾವೊಂದು ಅದೇ ಆಕಾರದಲ್ಲಿ ಒಂದು ನಾವು ತಿಲಕವನ್ನು ಧಾರಣೆ ಮಾಡ್ತೇವೆ. ಪುರುಷರಾದ್ರೂ ಮಾಡಬೇಕು, ಸ್ತ್ರೀಯರಾದ್ರೂ ಮಾಡಬೇಕು, ಎಲ್ಲರಿಗೂ ಇರ್ತಕ್ಕಂಥದ್ದು. ಸ್ತ್ರೀಯರಿಗೆ ಮಾತ್ರ ಅಂತಲ್ಲ, ಅದೇನು ಅಂತ. ಅಥವಾ ಎಳ್ಳು ತಿಲಕ ಅನ್ನೋ ಶಬ್ದ, ತಿಲಕ ಹಚ್ಚೋದು ಅಂತ. ತಿಲ ಅಂದ್ರೆ ಎಳ್ಳು, ತಿಲಕ ಅಂದ್ರೆ ಅದೇ ಎಳ್ಳಿನ ಆಕಾರದಲ್ಲಿ ಹಚ್ಚತಕ್ಕಂಥದ್ದು ಹಣೆಯಲ್ಲಿ ಅಂತ. ಅದೇ ಆಕಾರದಲ್ಲಿ ಒಳಗಡೆಗೆ ಭಗವಂತನ ದರ್ಶನ ಆಗೋದ್ರಿಂದ, ಯೋಗಿಗಳಿಗೆ, ಸಾಧಕರಿಗೆ ಭಗವಂತ ದರ್ಶನ ಕೊಡೋದ್ರಿಂದ ಅದರ ನೆನಪಿಗಾಗಿ ಅಲ್ಲೇ ಹೊರಗೆ ಆ ಆಕಾರದಲ್ಲಿ ನಾವು ಧಾರಣೆ ಮಾಡ್ತಕ್ಕಂಥದ್ದು. ಯಾರು ನಮ್ಮನ್ನು ನೋಡ್ತಾರೋ ಅವ್ರಿಗೆ ಆ ನೆನಪಾಗಲಿ. ಸಾಧಕರು ಒಟ್ಟಿಗೆ ಬದುಕ್ತಾ ಇದ್ದಲ್ಲ, ಋಷ್ಯಾಶ್ರಮಗಳೆಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ವು.
ಹಾಗಾಗಿ ಒಬ್ಬರನ್ನೊಬ್ಬರು ನೋಡಿದಾಗ ಮತ್ತೆ ಆ ಭಾವಕ್ಕೆ ಹೋಗ್ಲಿಕ್ಕೆ ಅನುಕೂಲವಾಗುವಂತೆ, ಮತ್ತೆ ಆ ಸಾಧನೆಗೆ ಅಲ್ಲಿಗೆ ಕರ್ಕೊಂಡು ಹೋಗುವಂತೆ ಆ ರೀತಿಯಲ್ಲಿ ಕುರುಹುಗಳನ್ನು ಹೊರಗಡೆಗೆ ನಿರ್ಮಾಣ ಮಾಡ್ತಾ ಇದ್ರು. ಈಗ ನಾವು ಬಟ್ಟೆ ಉಡುವ ಕ್ರಮ, ಈ ನಮ್ಮ ಕಚ್ಚ ಪಂಚೆ ಇರ್ಬೋದು, ಉತ್ತರಿಯೇ ಇರ್ಬೋದು, ನಾವು ತೊಡುವ ಆಭರಣಗಳಿರ್ಬೋದು, ಎಲ್ಲವೂ ಒಳಗಿನ ಪ್ರಪಂಚದ ದೇವತೆಗಳ ದರ್ಶನದ ಕುರುಹುಗಳು ಹೊರಗಡೆಗೆ ತರಲ್ಪಟ್ಟಿರ್ತಕ್ಕಂಥದ್ದು ಅಂತ. ಯಾಕೆಂದ್ರೆ ಒಳಗೆ ನೋಡಿ ಹೊರಗೆ ತಂದಿರತಕ್ಕಂಥದ್ದು ಇವೆಲ್ಲವನ್ನು ಕೂಡ ಹೊರಗೆ ನೋಡಿದಾಗ ಮತ್ತೆ ಪುನಃ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಇರ್ತಕ್ಕಂಥದ್ದು, ಆ ಭಾವಕ್ಕೆ ನಮ್ಮನ್ನು ಒಯ್ಯಲಿಕ್ಕೆ ಇರ್ತಕ್ಕಂಥದ್ದು ಅಂತ ಒಂದು ಸೇತುವೆ ಹಾಗೆ ಅಂತರಂಗ ಬಹಿರಂಗಗಳ ಮಧ್ಯೆ ಅಂತ. ಹಾಗಾಗಿ ಒಳಗೂ ಉಂಟು ಹೊರಗೂ ಉಂಟು ಅಂತದಿರ್ತದೆ. ಇಲ್ಲಿದ್ರೆ ಈ ಪ್ರಶ್ನೆ ಬರ್ಬೋದು, ಸ್ವಪ್ನದಲ್ಲಿ ಕಂಡ ನಿಧಿ ಎಚ್ಚರದಲ್ಲಿ ಸಿಗ್ತದ ಅಂತ. ರಾತ್ರಿ ಮಲಗಿದಾಗ ಲಾಟ್ರಿ ಹೊಡೆದು ಬಿಟ್ಟಿದೆ ಸ್ವಪ್ನದಲ್ಲಿ ಅಂತ. 10 ಕೋಟಿ ಬಂದಿದೆ ಲಾಟ್ರಿಯಲ್ಲಿ. ಎದ್ದಾಗ ಲಾಟ್ರಿ ಟಿಕೆಟ್ ಇಲ್ಲ, 10 ಕೋಟಿ ಇಲ್ಲ, ಏನಿರ್ತದೆ ಹೇಳಿ? ಹೀಗೆ ಕೇಳಬಹುದು ಅಂತ. ಸ್ವಪ್ನದಲ್ಲಿ ಕಂಡ ನಿಧಿ ಎಚ್ಚರದಲ್ಲೂ ಉಂಟಾ, ಸ್ವಪ್ನಕ್ಕೆ ಅಂತ ಕೇಳಬಹುದು ಅಂತ. ಅಥವಾ ಅದೊಂದು ಅಜ್ಜಿ ಕಥನ ಯಾವಾಗಲೂ ಹೇಳ್ತಾ ಇರ್ತೇವಲ್ಲ, ಅಜ್ಜಿ ಸೂಜಿ ಹುಡುಕ್ತಾ ಇದ್ಲು ಅಂಗಳದಲ್ಲಿ ಅಂತ. ಏನು ಹುಡುಕ್ತೀವಿ ಅಂದ್ರೆ ಸೂಜಿ ಹುಡುಕ್ತಾ ಇದ್ದೇನೆ ಅಂತ. ಎಲ್ಲಿ ಕಳೆದೋಯ್ತು ಅಂದ್ರೆ ಒಳಗಡೆ ಕಳೆದೋಗಿದೆ, ಅಡಿಗೆ ಮನೆಯಲ್ಲಿ ಕಳೆದೋಗಿದೆ ಅದು. ಮತ್ತೆ ಅಂಗಳದಲ್ಲಿ ಯಾಕೆ ಹುಡುಕೋದು ಅಂದ್ರೆ ಅಲ್ಲಿ ಅಡಿಗೆ ಮನೆಯಲ್ಲಿ ಬೆಳಕಿಲ್ಲ, ಕತ್ಲೆ ಇದೆ, ಅಂಗಳದಲ್ಲಿ ಬೆಳಕಿದೆ, ಸಂಜೆ ಆಗ್ತಾ ಇದೆ, ಅಂಗಳದಲ್ಲಿ ಬೆಳಕಿದೆ. ಹಾಗಾಗಿ ಇಲ್ಲಿ ಹುಡುಕ್ತಾ ಇದ್ದೇನೆ ಅಂದ್ರೆ ಆ ಸೂಜಿ ಅಜ್ಜಿಗೆ ಸಿಗಲಿಕ್ಕೆ ಸಾಧ್ಯತೆ ಇದೆಯಾ ಯಾವತ್ತಾದ್ರೂ ಕೂಡ ಅಂತ. ಕಳೆದು ಹೋಗಿದ್ದು ಎಲ್ಲೋ ಅಲ್ಲಿ ಹುಡುಕ್ಬೇಕು ಹೊರತು ಬೆಳಕಿದೆ ಅಂತ ಅಂಗಡದಲ್ಲಿ ಬಂದು ಹುಡುಕಿದ್ರೆ ಆ ಸೂಜಿ ಸಿಗೋಕೆ ಸಾಧ್ಯ ಇದೆಯಾ? ಹಾಗಾಗಿ ಒಳಗೆ ಕಳೆದಿದ್ದನ್ನು ಒಳಗೆ ಹುಡುಕು, ಹೊರಗೆ ಕಳೆದಿದ್ದನ್ನು ಹೊರಗೆ ಹುಡುಕು ಅಂತೆಲ್ಲ ನಾವು ತರಬಹುದು ಈ ನಿಯಮಗಳನ್ನ. ಇಲ್ಲಿ ಯಾವ ಅನ್ವಯ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಆ ಮೂರ್ತಿ ಒಳಗೂ ಇದೆ ಹೊರಗೂ ಇದೆ. ಸುಮ್ಮನೆ ಬಂದಿಲ್ಲ ಆ ಕುತೂಹಲ ವಾಲ್ಮೀಕಿಗಳಿಗೆ, ಇದೇ ನಿಜವಾಗಿ ಅದು ಸೆಳೀತಾ ಇದೆ. ಆ ಮೂರ್ತಿ ಎಂಥದ್ದು ಅಂದ್ರೆ ರಾಮನ ಮೂರ್ತಿ ರತ್ನಾಕರನ ಅಥವಾ ವಾಲ್ಮೀಕಿಗಳ ಒಳಗಡೆ ಪ್ರಕಟವಾಗಿ ಅವರಿಗೆ ಬೇಕಾದ್ದೆಲ್ಲ ಕೊಟ್ಟಿದೆ, ಅಂತರಂಗದಲ್ಲೇ ಪ್ರಕಟವಾಗಿ ಅವರಿಗೆ ದೊಡ್ಡ ಸುಖವನ್ನು ಕೊಟ್ಟಿದೆ, ಆತ್ಮಾನಂದವನ್ನು ಕೊಟ್ಟಿದೆ. ಇನ್ನು ಜಗತ್ತಿಗೆ ಆಗಬೇಕಾದ ಕಾರ್ಯ ಇದೆ, ಪ್ರಪಂಚಕ್ಕೆ ಆಗಬೇಕಾದ ಕಾರ್ಯ ಇದೆ, ರಾಮಾಯಣವನ್ನು ರಚನೆ ಮಾಡಬೇಕು. ಅದಕ್ಕಾಗಿ ಹೊರಗಿಂದ ಸೆಳೀತಾ ಇದೆ ಆ ಮೂರ್ತಿ. ಅದು ಸೆಳೀಲೇಬೇಕು. ಒಳಗೆ ಕುಳಿತವನು, ವಾಲ್ಮೀಕಿಗಳ ಒಳಗೆ ಕುಳಿತವನು ಹೊರಗೂ ಸಿಂಹಾಸನದಲ್ಲಿ ಅದೇ ಸಮಯದಲ್ಲಿ ಕೂತ್ಕೊಂಡಿದ್ದಾನೆ. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಮನೇ ಚಕ್ರವರ್ತಿ. ಹಾಗಾಗಿ ಅದು ಸೆಳೆದೇ ಇರಲಿಕ್ಕೆ ಸಾಧ್ಯವಾ? ಸೆಳೆದೇ ಸೆಳಿಬೇಕು ಅಂತ. ಯಾಕಂದ್ರೆ ಅತಿಯಾಗಿ ಪ್ರೀತಿಸಿರ್ತಕ್ಕಂಥ, ಅತಿಯಾಗಿ ಭಕ್ತಿ ಮಾಡಿರ್ತಕ್ಕಂಥ ಆ ರೂಪ ಹೊರಗೆ ಪ್ರಕಟವಾಗಿದ್ದಾಗ ಅದು ಸೆಳೆದೇ ಬಿಡೋದೇ ಇಲ್ಲ, ಸೆಳೀಲೇಬೇಕು. ಹಾಗಾಗಿ ಈ ಕುತೂಹಲ ಉಂಟಾಯ್ತು. ಅಂಥವನು ತಾನು ಒಳಗೆ ಕಂಡಂಥವನು ಹೊರಗಿದ್ದಾನ. ಒಳಗೆ ಆ ರೂಪ, ಆ ಗುಣಗಳು, ಆ ವೈಭವ ಎಲ್ಲ ಕಂಡಿದೆ. ಹಾಗಾಗಿ ಇರ್ತಕ್ಕಂಥವನು ಅಂತ. ಆ ಎಲ್ಲ ಗುಣಗಳಿಂದ ಕೂಡಿರ್ತಕ್ಕಂಥವನು, ಆ ದಿವ್ಯ ರೂಪದಿಂದ ಕೂಡಿರ್ತಕ್ಕಂಥವನು ಹೊರಗಿದ್ದಾನೆ ಎಂಬ ಕುತೂಹಲ. ಸುಮ್ಮನೆ ಕುತೂಹಲ ಅಲ್ಲ, ಪರಂ ಕೌತೂಹಲಂ ಹಿಮೆ. ಅವರದ್ದ ಭಾಷೆ ವಾಲ್ಮೀಕಿಗಳದ್ದೇ. ಕುತೂಹಲದ ಪರಾಕಾಷ್ಠೆ, ಅತಿಶಯವಾದ ಕುತೂಹಲ, ಇನ್ನಿಲ್ಲದ ಕುತೂಹಲ ಉಂಟಾಗಿದೆ. ಇಂಥದ್ದು ಹೊರಗುಂಟ, ಇಂಥವನ್ನು ಹೊರಗುಂಟ ಎನ್ನುವುದು ತೀವ್ರಾತಿ ತೀವ್ರವಾದ ಕುತೂಹಲ. ಮಕ್ಕಳಿಂದ ನೆನಪಿಸ್ತೇವೆ ನಿಮಗೆ, ಯಾವುದೇ ಭಾವ ತೀವ್ರವಾದರೆ ಅದಕ್ಕೆ ಫಲ ಇದೆ, ತೀವ್ರವಾಗದ ಭಾವಗಳಿಗೆ ಫಲ ಇಲ್ಲ. ಆದರೆ ಯಾವುದೇ ಭಾವ ನಮ್ಮಲ್ಲಿ ತೀವ್ರವಾಗಿ ಉಂಟಾದ್ರೆ ಫಲ ಕೊಡದೇ ಇರೋದಿಲ್ಲ, ಅದು ಫಲ ಕೊಟ್ಟೇ ಕೊಡ್ತದೆ. ಯಾಕೆಂದ್ರೆ ಅದು ವಿಲ್ ಪವರ್, ಮನಸ್ಸಿನ ಶಕ್ತಿ. ಅದು ಆ ವಿಲ್ ಪವರ್ ಅಂದವರಿಗೆ ಇಷ್ಟ ಅರ್ಥ ಅವ್ರ ಮನಸ್ಸಲ್ಲಿಲ್ಲ. ಅಂತರಂಗಕ್ಕೆ ಒಂದು ಅದ್ಭುತ ಶಕ್ತಿ ಇದೆ, ಅದು ಅಂದುಕೊಂಡಿದ್ದನ್ನು ಮಾಡದೆ ಬಿಡೋದಿಲ್ಲ ಅದು. ಆದರೆ ಅದು ಸೀರಿಯಸ್ ಆಗಿರ್ಬೇಕು, ತೀವ್ರವಾಗಿರ್ಬೇಕು. ಅದು ಸುಮ್ಮನೆ ಈಗ ಕುತೂಹಲ ಉಪಯೋಗ ಇಲ್ಲ, ಅಂಥ ಕುತೂಹಲದಿಂದ ಏನೂ ಆಗೋದಿಲ್ಲ. ಹಾಗಾಗಿ ನಿಜವಾದ ಕುತೂಹಲ, ತೀವ್ರವಾದ ಕುತೂಹಲ ಬೇಕು. ಬಂದಿದೆ ಅಂತ ಕುತೂಹಲ ವಾಲ್ಮೀಕಿಗಳಿಗೆ. ಕುತೂಹಲವೇ ಪ್ರಶ್ನೆಯಾಗಿದ್ದು, ವಾಲ್ಮೀಕಿಗಳ ಕುತೂಹಲವೇ ಪ್ರಶ್ನೆಯಾಗಿದ್ದು, ಪ್ರಶ್ನೆಗೆ ರಾಮಾಯಣವಾಗಿದ್ದು ಮುಂದಕ್ಕೆ. ಈ ಪ್ರಶ್ನೆ ಅಂದ್ರೆ ಏನು? ಒಂದು ಅನಲೈಸ್ ಮಾಡಬೇಕಲ್ವಾ? ಎಷ್ಟೆಲ್ಲ ಪ್ರಶ್ನೆ ಬರ್ತದೆ ನಮ್ಮ ಮನಸ್ಸಲ್ಲಿ, ಎಷ್ಟೆಲ್ಲ ಉತ್ತರಗಳು ಸಿಗೋದಿಲ್ಲ. ಈ ಪ್ರಶ್ನೆ ಅಂದ್ರೆ ಏನಪ್ಪ? ಇನ್ಗ್ರೀಡಿಯಂಟ್ ಯಾವುದು? ಪ್ರಶ್ನೆಯ ಇನ್ಗ್ರೀಡಿಯಂಟ್ ಅದು ಬಿಡಿಸಿ ನೋಡಿದ್ರೆ ಏನುಂಟು ಪ್ರಶ್ನೆಯಲ್ಲಿ? ಕಾಮನ್ ಆಗಿರಬೇಕು ಎಲ್ಲ ಪ್ರಶ್ನೆಗಳಲ್ಲೂ. ಏನಪ್ಪಾ
ಅಂದ್ರೆ 2 ಇಂಗ್ರೀಡಿಯೆಂಟ್ ಯಾವುದೇ ಪ್ರಶ್ನೆಗೆ, ಒಂದು ಅಜ್ಞಾನ, ಇನ್ನೊಂದು ಜಿಜ್ಞಾಸೆ. ಅದು ಗೊತ್ತಿಲ್ಲ, ಅದು ತಿಳಿಬೇಕು ಅನ್ನೋ ಕುತೂಹಲ ಇದೆ, ಆಸಕ್ತಿ, 2 ಸೇರಿದಾಗ ಅದು ಪ್ರಶ್ನೆಯಾಗಿ ಮೂಡಿ ಬರ್ತದೆ. ಈಗ ಗೊತ್ತಿದ್ದು ಬಿಟ್ರೆ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ? ಜ್ಞಾನವೇ ಇದ್ರ ವಿಷಯದ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಗೊತ್ತಿರಬಾರ್ದು, ಹೊರಗಿಂದ ನೋಡಿಬಿಟ್ಟಿದ್ರೆ ವಾಲ್ಮೀಕಿಗಳು, ಆಗ ಈ ಪ್ರಶ್ನೆ ಬರೋಕೆ ಏನು ಕಾರಣ ಇಲ್ಲ. ನೋಡಿಲ್ಲ, ಅದು ಬೇಕು. ಆಮೇಲೆ ನೋಡಿದ್ರ ಬಗ್ಗೆ ಎಲ್ಲ ಕುತೂಹಲ ಇರಬೇಕು ಅಂತ ಇಲ್ವರ? ನಮ್ಗೇನು ಕುತೂಹಲ ಬೇಕು ಅಂತಿದ್ಯಾ? ಇದೇ ಸಮಯದಲ್ಲಿ ನ್ಯೂಯಾರ್ಕ್ನಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೇನು ಕುತೂಹಲ ಇಲ್ಲ ಅಲ್ವಾ? ಹಾಗೆ ಪ್ರಶ್ನೆಯೂ ಇಲ್ಲ ಅಂತ. ಪ್ರಶ್ನೆ ಇಲ್ಲಿ ಆ ಕುತೂಹಲ ಇದ್ರೆ ಪ್ರಶ್ನೆ ಬರ್ತದೆ ಅಂತ. ಆ 2 ಸೇರಬೇಕು, ಅಜ್ಞಾನ ಮತ್ತು ಜಿಜ್ಞಾಸೆ. ಜಿಜ್ಞಾಸೆ ಜ್ಞಾತುಂ ಇಚ್ಛಾ, ತಿಳಿಯುವ ಇಚ್ಛೆ. ಜಿಜ್ಞಾಸೆ ಅಂದ್ರೆ ಅಜ್ಞಾನ ಅಂದ್ರೆ ತಿಳಿದಿಲ್ಲ. ಈಗ ತಿಳಿದಿದ್ದರೆ ತಾನೇ ತಿಳಿಯುವ ಇಚ್ಛೆ ಹುಡ್ತಕ್ಕಂಥದ್ದು ಅಂತ. ಹಾಗಾಗಿ 2 ಸೇರಿದಾಗ ಪ್ರಶ್ನೆ ಮೂಡುವಂಥದ್ದು ಅಂತ. ಹಾಗಾಗಿ ಅದೊಂದು ಅದರ ಪ್ರಶ್ನೆಯ ಒಂದು ವಿಶ್ಲೇಷಣೆ ಅದು. ಓ, ಈ ಪ್ರಶ್ನೆ ಅಂದ್ರಲ್ಲ ಅಜ್ಞಾನ ಸೇರಿಕೊಂಡಿದೆ ಇದರಲ್ಲಿ ಅಂತ ಅವಗಣನೆ ಮಾಡಬೇಡಿ. ಯಾಕೆಂದ್ರೆ ಉತ್ತರದ ಪೂರ್ವ ರೂಪ ಅದು. ಜ್ಞಾನದ ಪೂರ್ವ ರೂಪ ಅಜ್ಞಾನ, ಜ್ಞಾನದ ಪೂರ್ವ ರೂಪ ಜಿಜ್ಞಾಸೆ. ಇದಿದ್ರೆ ಜ್ಞಾನ ಬರ್ತಕ್ಕಂಥದ್ದು. ಹಾಗಾಗಿ ಉತ್ತರಕ್ಕೆ ಪೂರ್ವ ಪೀಠಿಕೆ ಆಗಿದ್ರಿಂದ ನಾವು ಅದನ್ನ ಅವಗಣನೆ ಮಾಡಬಾರ್ದು. ಪ್ರಶ್ನೆ ಇಲ್ಲದೆ ಇದ್ರೆ ಉತ್ತರವೂ ಇಲ್ಲ. ಅಂದಮೇಲೆ ಪ್ರಶ್ನೆ ಎಷ್ಟು ಮುಖ್ಯ ನೋಡಿ. ಪ್ರಶ್ನೆ ಪತ್ರಿಕೆ ಇಲ್ಲದೆ ಇದ್ರೆ ಪರೀಕ್ಷೆಯಲ್ಲಿ ಮತ್ತೆ ಉತ್ತರ ಪತ್ರಿಕೆ ಇದೆಯಾ? ಅಲ್ಲಿಗೆ ಉತ್ತರ ಪತ್ರಿಕೆಗೆ ಪ್ರಶ್ನೆ ಪತ್ರಿಕೆ ಕಾರಣ ಆಯ್ತು. ನಮಗೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ದುಸ್ವಪ್ನದಾಗ ಆಗ್ತದೆ ಒಂಥರ. ನಾವು ಅಂದ್ರೆ ಅತ್ಯಂತ ಒಂದು ಬ್ಯಾಡ್ ಮೆಮೊರಿ ಯಾವುದಂದ್ರೆ ಪ್ರಶ್ನೆ ಪತ್ರಿಕೆ ಕಣ್ಮಂದಿ ಬಂದಿದ್ದು ಅಂತ. ಉತ್ತರ ಗೊತ್ತಿದ್ರೆ ವಿಷಯ ಬೇರೆ, ಆದ್ರೆ ಯಾವ್ದಾದ್ರೂ ಗೊತ್ತಿದ್ರು ಕೂಡ ಪ್ರಶ್ನೆ ಪತ್ರಿಕೆ ಕೈಗೆ ಸಿಗೋಕ್ಕಿಂತ ಮುಂಚೆ ಒಂದು ಭೂತ ಬರ್ತದೆ ಈಗ ಅಂತ, ಬ್ರಹ್ಮ ರಾಕ್ಷಸ ಒಂದು ಬರ್ತದೆ ಈಗ ಅಂತ ಅನಿಸ್ಬಿಡ್ತದೆ ನೋಡಿ ಅಂತ. ಆದ್ರೆ ಅದಿಲ್ದಿದ್ರೆ ಉತ್ತರ ಪತ್ರಿಕೆ ಎಲ್ಲಿಂದ ಅಂತ, ಅದಕ್ಕೆ ಪೀಠಿಕೆ ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ಬೇಕು ಅಂತ. ಒಂದು 2-3 ನಿಮಗೆ ಗೊತ್ತಿರೋ ದೃಷ್ಟಾಂತಗಳು. ತೃಪ್ತಿ ಎಲ್ಲರಿಗೂ ಇಷ್ಟ, ಹಸಿವು ಯಾರಿಗಿಷ್ಟ? ಆದ್ರೆ ಹಸಿವಿಲ್ಲದಿದ್ರೆ ತೃಪ್ತಿ ಇಲ್ಲ, ಹಸಿವಿಲ್ಲದಿದ್ರೆ ರುಚಿಯೂ ಇಲ್ಲ. ಒಳ್ಳೆ ಹಸಿವಾಗಿದ್ರೆ ಉಪ್ಪು ಚೂರು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನಡೀತದೆ, ತೊಂದರೆ ಇಲ್ಲ. ಸರಿ ಹಸಿವಾಗದೇ ಇದ್ರೆ, ಅದು ಸ್ವಲ್ಪ ಮುಂಚೆ ಏನಾದ್ರು ಆಗಿದ್ರೆ, ಪಡಾರ ಏನಾದ್ರು ಆಗಿದ್ರೆ ಸ್ವಲ್ಪ ಮುಂಚೆ, ಆಗ ಎಲ್ಲ ಕುಂದು ಕೊರತೆ ಎಲ್ಲ ಮನಸ್ಸಿಗೆ ಬರ್ಲಿಕ್ಕೆ ಶುರುವಾಗ್ತದೆ. ಉಪ್ಪು ಹೆಚ್ಚು ಕಡಿಮೆ, ಹೀಗಾಯ್ತು ಹಾಗಾಯ್ತು ಅಂತೆಲ್ಲ ಪ್ರಾರಂಭ ಆಗ್ತದೆ. ಯಾಕಂತ ಚೆನ್ನಾಗಿ ಹಸಿವಾಗಿರ್ಬೇಕು, ಅದು ಬೆಂದಿರ್ಲಿ ಬೇದೇ ಇರಲಿ ಹಳಸಿರ್ಲಿ, ಬೇಕಾದ್ರೆ ಸರಿ ಹಸಿವಾದ್ರೆ ಎಲ್ಲವೂ ರುಚಿ ಆಗ್ತದೆ, ಎಲ್ಲವೂ ಬೇಕು ಅಂತ ಅನಿಸ್ತದೆ ಅಂತ. ಆಗ ಯಾವ ಭಾವವೂ ಬರೋದಿಲ್ಲ ಅಂತ. ಹಾಗಾಗಿ ಹಸಿವು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಾವುಗಳು ಸದಾ ರುಚಿಯ ಬಗ್ಗೆ ತೃಪ್ತಿ ಬಗ್ಗೆ ಗಮನ ಕೊಟ್ರೆ, ಡಾಕ್ಟರ್ಗಳು ಹಸಿವ ಬಗ್ಗೆ ಗಮನ ಕೊಡ್ತಾರೆ. ಹಸಿವಾಗ್ತಾ ಇದೆಯಾ ಅಂತ ಕೇಳ್ತಾರೆ. ಹಸಿವಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಅರ್ಥ ಏನು? ಸರಿ ಇದೆಯಾ ನೀನು ಅಂತ ಪ್ರಶ್ನೆ ಅಷ್ಟೇ. ಅದ್ರ ಅರ್ಥ ಅಷ್ಟೇ. ಹಸಿವಾಗ್ತಾ ಇದ್ರೆ ಸರಿ ಇದೆ ಅಷ್ಟರ ಮಟ್ಟಿಗೆ ಏನು ಅಂತ, ಹಸಿವಾಗ್ತಾ ಇಲ್ಲ ನೀನು ಸರಿ ಇಲ್ಲ, ವ್ಯವಸ್ಥೆ ಕೆಟ್ಟಿದೆ. ಹಾಗಾಗಿ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಗರ್ಭ ಮತ್ತು ಜನ್ಮ. ಈಗ ಜನ್ಮ ಆದ್ಮೇಲೆ ಎಲ್ಲ ಬೆಳಕು ಎಲ್ಲ ಕಾಣ್ತಾ ಇದೆ, ಪ್ರಪಂಚದ ಸಂಸರ್ಗ ಇದೆ. ಹಿಂದಕ್ಕೆ ಗರ್ಭ, ಏನು ಕಾಣ್ತಾ ಇಲ್ಲ, ಮಸುಕು ಮರೆ, ಹೊರಗೆ ಬರಬೇಕು ಅನ್ನೋ ತವಕ, ಅದೇ ಜಿಜ್ಞಾಸೆ. ಹಾಗೆ ಪ್ರಶ್ನೆ ಮತ್ತು ಉತ್ತರಗಳು ಗರ್ಭ ಮತ್ತು ಜನ್ಮ ಇದ್ದ ಹಾಗೆ ಅಂತ. ಹಾಗೆ ನಿದ್ದೆ ಮತ್ತು ಕೆಲಸ. ಕೆಲಸ ಮುಖ್ಯ. ನಿದ್ದೆ ಅನ್ನೋದ್ರು ಕೂಡ ಬೈತಾರೆ. ಎಲ್ರೂ ಇಷ್ಟಪಟ್ಟರು, ಎಲ್ರಿಗೂ ಬೇಕಾದ ಬೈಯೋದು ಎಲ್ರೂ ಬೈತಾರೆ, ಹಾಳು ನಿದ್ದೆ ಅಂತ. ಆದ್ರೆ ನಿದ್ದೆ ಸರಿಯಾಗಿ ಬರದೇ ಇದ್ರೆ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ. ಕೆಲಸ ಸರಿಯಾಗಿ ಮಾಡಬೇಕು ಅಂದ್ರೆ ಹಿಂದ್ಗಡೆ ನಿದ್ದೆ ಚೆನ್ನಾಗಿರ್ಬೇಕು ನೋಡಿ. ನಿದ್ದೆಯಲ್ಲಿ ಒಂದು ರೀತಿ ಮರವಿದೆ, ಅಂಧಕಾರ ಇದೆ. ಹಾಗಾಗಿ ಅಂದು ಮಾತ್ರಕ್ಕೆ ನಿದ್ದೆಯನ್ನು ಹೀಗೆ ಸಾಧ್ಯ ಇಲ್ಲ ಅಂತ. ಇದೆಲ್ಲ ಹೇಗೆ ಮುಖ್ಯವೋ ಹಾಗೆ ಪ್ರಶ್ನೆ ಕೂಡ ಅಂತ. ಹಾಗೆ ಪ್ರಶ್ನೆ ಅಂದ್ರೆ ಅದು ಶಿಷ್ಯತ್ವದ ಸಾರ. ಅದು ಈಗ ಶಿಷ್ಯ ಅನ್ನುವಾಗ ನೀವು ಅದರ ದೃಷ್ಟಿ ತೆಗೆದ್ರೆ ಶಿಷ್ಯನದ್ದು ಅದೇ ಪ್ರಶ್ನೆ. ಅದರ ತತ್ವ ಯಾವುದು? ಶಿಷ್ಯನದ್ದು ಅಂದ್ರೆ ಪ್ರಶ್ನೆ ಅಂತ. ಹಾಗೆ ಗುರುವಿನ ತತ್ವ ಯಾವುದು ಅಂದ್ರೆ ಉತ್ತರ. ಉತ್ತರದ ಸಾರವೇ ಗುರು, ಪ್ರಶ್ನೆಯ ಸಾರವೇ ಶಿಷ್ಯ. ಗುರು ಶ್ರೇಷ್ಠ ಖಂಡಿತ ಹೌದು, ಶಿಷ್ಯ ಕನಿಷ್ಠ ಅಲ್ಲ. ಯಾಕಲ್ಲ ಅಂದ್ರೆ ಶಿಷ್ಯತ್ವವಿಲ್ಲದೆ ಗುರುತ್ವವಿಲ್ಲ. ಶಿಷ್ಯರ ಇಲ್ಲದೆ ಯಾರಿಗೆ ಗುರು ಆಗ್ಬೇಕು? ಅವನು ಯಾರಿಗೆ ಪಾಠ ಮಾಡೋದು? ಹಾಗಾಗಿ ಶಿಷ್ಯನೊಬ್ಬ ಬೇಕಾಗ್ತದೆ ನೋಡಿ.
ಪ್ರಶ್ನೆಯೊಂದು ಬೇಕಾಗ್ತದೆ ಅಂತ. ಪ್ರಶ್ನೆಯ ಸಾಧನೆಯ ಆರಂಭ. ರಮಣ ಮಹರ್ಷಿಗಳನ್ನು ಕೇಳಿ ಒಂದು ಪ್ರಶ್ನೆ, ನಾನು ಯಾರು? ಅದೇ ಸಾಧನೆಯ ಆರಂಭ. ಎಲ್ಲ ಸಾಧನೆಗಳ ಆರಂಭವೂ ಕೂಡ ಒಂದು ಪ್ರಶ್ನೆಯಾಗಿರ್ತದೆ. ಹಾಗೆ ರಾಮಾಯಣವೆಂಬ ಸಾಧನೆಯ ಆರಂಭವೂ ಕೂಡ ಒಂದು ಪ್ರಶ್ನೆ. ಅಂಥವರಿದ್ದಾರೆ ಜಗತ್ತಲ್ಲಿ. ನಾನು ನಿತ್ಯ ನೋಡುವಂಥವನು, ಹೊರಗೂ ಇದ್ದಾನ ಅಂತವನು ಎನ್ನುವ ಒಂದು ಪ್ರಶ್ನೆ ಇದೆಯಲ್ಲ, ಅದು ರಾಮಾಯಣವೆಂಬ ಸಾಧನೆಗೆ ಕಾರಣವಾಯಿತು ಅಂತ. ಹಾಗಾಗಿ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಉಪನಿಷತ್ತು ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಎಲ್ಲ ಒಂದು ಪ್ರಶ್ನೆಯಿಂದ ಬಂದಿರತಕ್ಕಂಥದ್ದು ಅಂತ. ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಶ್ನೆ ಅಂದ್ರೆ ಅದು. ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ಪ್ರಶ್ನೆ ತುಂಬಾ ಮುಖ್ಯ. ವಿದ್ಯಾರ್ಥಿತ್ವ ಯಾವುದು ಅಂದ್ರೆ ಪ್ರಶ್ನೆ ಅಂತ, ಅದು ಬರಬೇಕು. ಅದು ಭೀಷ್ಮರು ಹೇಳಿದ್ದಾರೆ, ಪ್ರಶ್ನೆಗಾಗಿ ಲಜ್ಜೆ ಬೇಡ ಅಂತ. ಪ್ರಶ್ನೆಗಾಗಿ ನಾವು ಸಂಕೋಚ ಮಾಡಬಾರದು ಅಂತ, ಬೇಕದು, ಒಳ್ಳೆಯದದು ಅಂತ. ಉತ್ತರ ಗುರುವಿನಲ್ಲಿದೆ. ಪ್ರಶ್ನೆ ಕನ್ಯೆ ಶಿಷ್ಯನಲ್ಲಿದ್ದಾಳೆ. ಆಕೆ ಮೂಷಕ ಕನ್ಯೆ ಅಲ್ಲ, ಇದು ಪ್ರಶ್ನೆ ಕನ್ಯೆ ಶಿಷ್ಯನೊಳಗಿದ್ದಾಳೆ. ಉತ್ತರ ವರ, ಅದು ಗುರುವಿನಲ್ಲಿದ್ದಾನೆ. ವರ ಅದು ಅವರ ಮಧ್ಯೆ ಒಂದು ನಡಿಬೇಕಂತೆ, ಒಂದು ವಿವಾಹ. ಇವನೊಳಗಿನ ಇವನು ಕನ್ಯಾಪಿತೃ ಶಿಷ್ಯ ಅಂದ್ರೆ, ಅವನು ವರನ ಪಿತೃ. ಕಪಿ ವಪಿ ಅಂತ, ಕನ್ಯಾಪಿತೃ, ವಪಿ ವರಪಿತೃ ಅಂತ. ಹಾಗಾಗಿ ಕನ್ಯಾಪಿತೃ ವರಪಿತೃ ಅಂತ ಇವರಿಬ್ರು ಆ ಜಾಗದಲ್ಲಿ ಇದ್ಕೊಂಡು ಮದುವೆ ಮಾಡಿಸ್ಬೇಕಂತೆ, ಆ ಪ್ರಶ್ನೆಗೂ ಉತ್ತರಕ್ಕೂ ಅಂತ. ಅದೇ ಪಾಠ ಪ್ರವಚನ ಅಂದ್ರೆ ಏನು ಅಂದ್ರೆ ಅದೇ ಅದು ಅಂತ. ವಿದ್ಯಾಸಂಧಿ ಪ್ರವಚನಗೂ ಸಂಧಾನಂ ಅಂತೆಲ್ಲ ಹೇಳ್ತಾರಲ್ಲ, ಆಚಾರ್ಯ ಪೂರ್ವ ರೂಪಂ ಅಂತೇವಾಸಿ ಉತ್ತರ ರೂಪಂ. ಅದರಲ್ಲಿ ಏನು ಅಂದ್ರೆ ಇದೆ, ಒಂದು ವಿವಾಹ ಪ್ರಶ್ನೆಗೂ ಉತ್ತರಕ್ಕೂ ಆಗಬೇಕು. ಹಾಗಾಗಿ ವರಾನ್ವೇಷಣೆ ಕಾರ್ಯಕ್ರಮ ಈಗ ವಾಲ್ಮೀಕಿಗಳಿತ್ತು. ಅಂದ್ರೆ ಉತ್ತರಾನ್ವೇಷಣೆ ಅಂತ, ಆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಲ್ಲ. ಅಂಥವ್ರು ಇದ್ದಾರ ಯಾರಾದರೂ ಎನ್ನುವ ಪ್ರಶ್ನೆ ಇದೆಯಲ್ಲ. ಕೋನ್ವಸ್ಮಿನ್ ಸಾಂಪ್ರದಂ ಲೋಕೆ ಗುಣವಾನ್, ಯಾರು ಇವತ್ತು ಪ್ರಪಂಚದಲ್ಲಿ ಆ ರೀತಿಯ ಗುಣವಂತ, ಆ ರೀತಿ ಪರಾಕ್ರಮಿ, ಅಂತ ಧರ್ಮಜ್ಞ, ಅಂತ ಕೃತಜ್ಞ, ಅಂತ ಸತ್ಯವಾಕ್ಯ, ಅಂತ ಚಾರಿತ್ರ್ಯವಂತ ಯಾರು ಎಂಬ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರದ ಹುಡುಕಾಟ, ಉತ್ತರ ಅನ್ವೇಷಣೆ ಆಗ್ತಾ ಇದೆ. ಮೊದಲೇ ಹೇಳಿದ್ದು ನಾನು ನಿಮಗೆ, ಪ್ರಶ್ನೆ ಪ್ರಾಮಾಣಿಕವಾಗಿದ್ರೆ, ಪ್ರಶ್ನೆ ಗಂಭೀರವಾಗಿದ್ರೆ, ಪ್ರಶ್ನೆ ತೀವ್ರವಾಗಿದ್ರೆ ಉತ್ತರವು ತಾನೇ ಹುಡುಕಿಕೊಂಡು ಬರ್ತದೆ. ಪ್ರಶ್ನೆಯನ್ನು ಸಿನ್ಸಿಯರ್ ಆಗಿರಬೇಕು. ಪ್ರಶ್ನೆ ಸೀರಿಯಸ್ನೆಸ್ ಬೇಕು, ಸೀರಿಯಸ್ ಆಗಿರ್ಬೇಕು. ಆರ್ ಯು ಸೀರಿಯಸ್ ಅಂತ ಕೇಳಿದ್ರೆ ಉತ್ತರ ಕೊಡ್ಬೇಕು ಸರಿಯಾಗಿ ಅಂತ. ಇಲ್ಲ ಹೀಗೆ ಅಂತ ಸೀರಿಯಸ್ ಏನಿಲ್ಲ ಅನ್ನೋ ತರ ಆದ್ರೂ ಪ್ರಯೋಜನ ಏನಿಲ್ಲ ಅಂತ. ಸನ್ಯಾಸ ತಗೋಬೇಕಿತ್ತು, ಹೇಗಿರ್ತದೆ ಅಂತ ಕೇಳಿದ್ರೆ ಹಾಗೆ ಗುರುಗಳು ವಾಪಸ್ ಆರ್ ಯು ಸೀರಿಯಸ್ ಅಂದ್ರೆ ಒಂದು ನಿಮಿಷ ಉಪ್ಪಿನಕಾಯಿ ಬಿಡಕ್ ಸಾಧ್ಯ ಇಲ್ಲ, ಮತ್ತಲ್ಲೇ ಬಿಡ್ಬೋದು ಅಂದ್ರೆ ಉಪಯೋಗ ಇಲ್ಲ, ಸೀರಿಯಸ್ ಅಲ್ಲ ಅದು ಅಂತ. ಹಾಗಾಗಿ ಸೀರಿಯಸ್ನೆಸ್ ಬೇಕು ಅಂತ, ಗಾಂಭೀರ್ಯ ಬೇಕು. ಆಮೇಲೆ ಇಂಟೆನ್ಸಿಟಿ, ತೀವ್ರತೆ ಅಂತ. ಈ ಸಿನ್ಸಿಯರಿಟಿ, ಆಮೇಲೆ ಸೀರಿಯಸ್ನೆಸ್, ಇಂಟೆನ್ಸಿಟಿ, ಈ ಮೂರು ಇದ್ರೆ ಉತ್ತರ ಸಿಕ್ಕಿಯೇ ಸಿಗ್ತದೆ. ಸಿಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿಯಲ್ಲಿ ಎಲ್ಲಿದ್ರೆ ಉತ್ತರ ಹುಡ್ಕೊಂಡು ಬರ್ತದೆ ನಮ್ಮನ್ನು. ಈ ಭೂಮಿಯಲ್ಲೆಲ್ಲ, ಆಕಾಶದಲ್ಲಿರ್ಲಿ, ದೇವಲೋಕದಲ್ಲಿರ್ಲಿ, ಅಲ್ಲಿಂದ ಹುಡ್ಕೊಂಡು ಬರಬೇಕು ಉತ್ತರ ನಮ್ಮನ್ನು, ಅದೇ ಬರ್ತದೆ. ನಾವು ಪ್ರಾಮಾಣಿಕರಾಗದೇ ಇದ್ದಾಗ, ನಮ್ಮ ಪ್ರಶ್ನೆ ಜೀವಾಗೂ ಗಂಭೀರ ಅಲ್ಲದೆ ಇದ್ದಾಗ, ತೀವ್ರತೆ ಇಲ್ಲದೆ ಇದ್ದಾಗ ಬಿಡು ಅಂತ ಭಗವಂತನು ಯಾವಾಗ ಬರ್ತದಾಗ ನೋಡ್ಕೊಳ್ಳೋಣ, ಸೀರಿಯಸ್ ಇಲ್ಲ ಅನ್ಕೋತಾನ ಅಂತ. ಇಲ್ಲಿ ಹಾಗಿಲ್ಲ. ಇಲ್ಲಿ ಪ್ರಶ್ನೆ ಪ್ರಾಮಾಣಿಕ, ಪ್ರಶ್ನೆ ಗಂಭೀರ, ಪ್ರಶ್ನೆ ತೀವ್ರ. ಹಾಗಾಗಿ ದಿವಿಯಿಂದ ಉತ್ತರ ಹಿಡಿದು ಬಂತು ನಾರದರ ರೂಪದಲ್ಲಿ. ವಾಲ್ಮೀಕಿಗಳು ಪತ್ರ ಬರೆದಿಲ್ಲ ಸ್ವರ್ಗಕ್ಕೆ, ಆಕಾಶ ನೌಕೆ ಕಳಿಸ್ಕೊಟ್ಟಿಲ್ಲ. ಏನಾದ್ರು ಇಂದ್ರ ಸಿಕ್ಕಿದ್ರೆ ಈ ದೇವಲೋಕದಿಂದ ಉತ್ತರ ಕಳಿಸ್ಕೊಡ್ಲಿ ಅಂತ ಏನಾದ್ರು ಆಕಾಶ ನೌಕೆ ಕಳಿಸ್ಕೊಟ್ಟಿದಾರ? ಏನಿಲ್ವಲ್ಲ. ಮತ್ತೆ ನಾರದರಿಗೆ ಹೇಗೆ ಗೊತ್ತಾಯ್ತು? ನಾರದರು ಹೇಗೆ ಬಂದ್ರು ಅಂದ್ರೆ, ಆಗ್ಲೇ ಹೇಳಿದಾಗೆ ಆ ಮೂರು ಗುಣಗಳು, ಇಲ್ಲಿನ ಆ ಸೀರಿಯಸ್ನೆಸ್ ಇದೆಯಲ್ಲ, ಆ ತೀವ್ರತೆ ಇದೆಯಲ್ಲ, ಅದು ತಾನಾಗಿ ನಾರದರ ಹೃದಯಕ್ಕೆ, ಬ್ರಹ್ಮದೇವನ ಹೃದಯಕ್ಕೆ ಬರುವಂತೆ ಮಾಡಿತ್ತು ಅಂತ. ಹಾಗಾಗಿ ವಾಲ್ಮೀಕಿಗಳ ಮಾನಸ ಪ್ರಶ್ನೆ, ಅವರೇನು ಶಿಷ್ಯರಲ್ಲೂ ಕೂಡ ಹೇಳ್ಕೊಂಡಿಲ್ಲ ಪ್ರಶ್ನೆಯನ್ನು, ಆ ಮಾನಸ ಪ್ರಶ್ನೆ ಅದು ಹೇಗೆ ದಿವ್ಯಗೆ ಕೇಳಿಸಿತೋ, ಹಿಡಿದು ಬಂದರು ನಾರದರು.
ಅಷ್ಟು ದೂರದಿಂದ, ಅಷ್ಟೆತ್ತರದಿಂದ. ಅಷ್ಟೆತ್ತರ ಅಂದ್ರೆ ಸ್ವರ್ಗದಷ್ಟು ಎತ್ತರ. ಉತ್ತರ ಅಂದ್ರೆ ಎತ್ತರ. ಈ ಉತ್ ಏನೋ ಉಪಸರ್ಗ ಇದೆ, ಎಲ್ಲದಕ್ಕೆ ಎತ್ತರ ಅಂತ ಅರ್ಥ ಇರ್ತಕ್ಕಂಥದ್ದು. ಉತ್ ಅಂದ್ರೆ ಎತ್ತರ ಅಂತ. ಉತ್ಥಾನ ಅಂತ ಹೇಳೋದಿಲ್ಲ ನಾವು. ಉತ್ತಮ, ಉತ್ಥಾನ, ಈ ಉತ್ತಮಾಂಗ, ಈ ಉತ್ ಅಂದ್ರೆ ಮೇಲೆ ಅಂತಲೇ ಅದನ್ನ ಸೂಚಿಸ್ತಕ್ಕಂಥದ್ದು. ಹಾಗಾಗಿ ಉತ್ತರ ಅಂದ್ರೆ ಮತ್ತು ಮೇಲೆ ಅಂತ. ತರ ಅನ್ನೋದು ಅದು ಹೋಲಿಕೆ ಮಾಡಿ ಯಾವ್ದು ಜಾಸ್ತಿ ಎತ್ತರವೋ ಅಥವಾ ಯಾವ ಅದಕ್ಕೆ ಬರ್ತಕ್ಕಂಥದ್ದು, ಯಾವುದು ಶ್ರೇಷ್ಠವೋ ಅದಕ್ಕೆ ಬರ್ತಕ್ಕಂಥದ್ದು. ಉತ್ತರ ಎನ್ನುವಾಗ ಯಾವುದೋ ಒಂದು ಸಂಗತಿ ಮೇಲಿದೆ, ಅದಕ್ಕಿಂತ ಮತ್ತು ಮೇಲಿದೆ. ಪ್ರಶ್ನೆ ಮೇಲೇ ಇದೆ, ಉತ್ತರ ಮತ್ತು ಮೇಲಿದೆ, ಅದಕ್ಕಿಂತ ಮೇಲೆ ಇರಬೇಕು. ಪ್ರಶ್ನೆ ಕೇಳುವವನ ಮನೋಭೂಮಿಕೆಯನ್ನು ಉತ್ತರ ಕೇಳುವವನು ಇನ್ನೂ ಎತ್ತರಿಸಬೇಕಲ್ವಾ, ಇನ್ನೂ ಎತ್ತರ ಇರಬೇಕು ಅವನ ಮನೋಭೂಮಿಕೆ. ಗುರುವಿನ ಮನೋಭೂಮಿಕೆ ಶಿಷ್ಯನ ಮನೋಭೂಮಿಕೆಗಿಂತ ಎತ್ತರ ಇರಲೇಬೇಕು. ಅಲ್ಲಿಗೆ ಕರ್ಕೊಂಡು ಬರಬೇಕು ಶಿಷ್ಯನನ್ನು ಅಂತ. ಇಲ್ಲಿದ್ರೆ ಉತ್ತರ ಅಂತ ಆಗೋದಿಲ್ಲ ಅದು. ಹಾಗಾಗಿ ಅಷ್ಟೇ ಹತ್ತಿರದಿಂದ ಬಂದಿದೆ ಉತ್ತರ, ದೇವಲೋಕದಿಂದ. ಭೂಮಿ ಕಾದರೆ ಮಳೆ ಬರುವಂತೆ, ಭೂಮಿ ಕಾದರೆ ದಿವಿಯಿಂದ ಮಳೆ ಬರುವಂತೆ. ಕಾದಾಗ ಮಾತ್ರ ಅದು ಅಂತ, ಕಾಯ್ದೆ ಇದ್ದಾಗ ಇಲ್ಲ ಅದು. ಭೂಮಿ ಕಾದಾಗ ಹೇಗೆ ಗೊತ್ತಾಗ್ತದೋ ಆಕಾಶಕ್ಕೆ ಮೋಡಕ್ಕೆ, ಹೇಗೆ ಅರ್ಥ ಆಗ್ತದೋ ಪಾಪ ಭೂಮಿ ಬಿಸಿಯಾಗಿದೆ ತಂಪು ಯಾಕೆ ಅನಿಸ್ತದೋ ಅದಕ್ಕೆ. ಆದರೆ ಇದಂತೂ ನಿಶ್ಚಿತ, ಕಾದಾಗ, ಭೂಮಿ ಕಾದಾಗ ಇಳಿದು ಬರ್ತದೆ ನೋಡಿ ಮಳೆ ದಿವಿಯಿಂದ. ಹಾಗೆ ದಿವಿಯಿಂದ ಇಳಿದು ಬರ್ತಾರೆ ನಾರದರು. ನಾರಾಯಣ ನಾರಾಯಣ ನಾಮದೊಡನೆ ನಾರದರು ಇಳಿದು ಬಂದಿದ್ದಾರೆ ಭೂಮಿಗೆ. ರಾವಣನೆಂಬ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾರಾಯಣನ ಇಳಿದು ಬಂದಿದ್ದಂತೆ ರಾಮನಾಗಿ. ರಾವಣ ಎನ್ನುವುದು ಒಂದು ಪ್ರಶ್ನೆ, ಅದು ಒಂದು ಸವಾಲು. ಈ ಜಗತ್ತಿಗೆ, ಸೃಷ್ಟಿಯ ಸುವ್ಯವಸ್ಥೆಗೆ ಒಂದು ಸವಾಲು ಅದು. ಅದಕ್ಕೆ ಉತ್ತರ ಕೊಡಲಿಲ್ಲ ನಾರಾಯಣ, ತಾನೇ ಉತ್ತರವಾಗಿ ಭೂಮಿಗೆ ಬರ್ತಾನೆ ರಾಮನಾಗಿ. ಪ್ರಕೃತ ವಾಲ್ಮೀಕಿ ಒಂದು ಪ್ರಶ್ನೆ ಬಂದಿದೆ, ಆ ಪ್ರಶ್ನೆಗೆ ಉತ್ತರವಾಗಿ ನಾರಾಯಣ ನಾರಾಯಣ ಅಂತ ಹೇಳ್ತಾ ಹೇಳ್ತಾ ವಾಲ್ಮೀಕಿಗಳ ನಾರದರು ಬರ್ತಾರೆ. ಎರಡರಲ್ಲಿ ಆ ಭಾವಸಾಮ್ಯವನ್ನು ನಾವು ಗಮನಿಸಬಹುದು. ನಾರಾಯಣ ಎರಡೂ ಕಡೆ ಒಂದೇ ರೀತಿ ಇರತಕ್ಕಂಥದ್ದನ್ನು ಗಮನಿಸಬಹುದು. ನಿನ್ನ ಪ್ರಶ್ನೆಗೆ ಇದೇ ಉತ್ತರ ಅನ್ನೋ ಹಾಗೆ ನಾರದರು ಬಂದರು. ಅವರಿಬ್ಬರ ಸಮಾಗಮವಾಯಿತು, ದಿವ್ಯ ಭೂಮಿಗಳ ಸಮಾಗಮ, ಸೀತಾರಾಮರ ಸಮಾಗಮದ ಹಾಗೆ ದಿವ್ಯ ಭೂಮಿಗಳ ಸಮಾಗಮ ಆಯಿತು. ಇಬ್ಬರು ಪರಸ್ಪರ ಅಭಿಮುಖವಾಗಿ ಕೂತ್ಕೊಂಡಿದ್ದಾರೆ, ನಾರದರು ಮತ್ತು ವಾಲ್ಮೀಕಿಗಳು. ವಾಲ್ಮೀಕಿಗಳು ಆ ಪ್ರಶ್ನೆಯನ್ನು ಕೇಳಿದರು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕಿ ಗುಣವಾನ್. ಸಾಂಪ್ರತಂ ಅಂದ್ರೆ ಈಗ, ಇವತ್ತಿನ ಕಾಲದಲ್ಲಿ ಲೋಕದಲ್ಲಿ ಅಂಥ ಗುಣವಂತನು ಯಾರು, ಅಂಥ ವೀರ ಯಾರು, ಧರ್ಮಜ್ಞ ಯಾರು, ಕೃತಜ್ಞ ಯಾರು, ಸತ್ಯವಾಕ್ಯ ಯಾರು, ದೃಢವ್ರತ ಯಾರು, ಇದೆಲ್ಲ ಅಂತರಂಗದಲ್ಲಿ ಕಂಡಿರ್ತಕ್ಕಂಥದ್ದು. ದ್ಯುತಿಮಾನ್, ಜಿತಕ್ರೋಧ, ಆತ್ಮವಾನ್, ಪ್ರಿಯದರ್ಶನ, ಇಂಥ ಅನೇಕ ಗುಣಗಳನ್ನು ಹೇಳಿ ಹೀಗಿರುವವನು ಯಾರು ಈ ಲೋಕದಲ್ಲಿ ಇವತ್ತಿನ ಕಾಲದಲ್ಲಿ ಎನ್ನುವ ಪ್ರಶ್ನೆ ಕೇಳಿದಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯವಾಗ್ತದೆ.